ನಿನ್ ಸೀಮಂತ ಖರ್ಚಿಗೋಸ್ಕರ ನನ್ ದುಡ್ಡಲ್ಲಿ ನಿನಗೆ 10 ಲಕ್ಷ ಕೊಡ್ತಾ ಇದ್ದೀನಿ. ತಗೋ. ಚೆಕ್ಕ? ಹಾ, ಅಡ್ಗೆ ಚೆಕ್ಕೇನೋ ಅಥವಾ ಬೇರೆ ಏನೋ ಅಂತ ಅನ್ಕೋಬೇಡ ಸುಮ್ನಾ. ಮಾತ್ ಕೊಟ್ಟ ಹಾಗೆ 10 ಲಕ್ಷ ಕೊಟ್ಟಿದ್ದಾರೆ ನಮ್ಮ ಮಾಮು. ಅರ್ಥ ಆಯ್ತು ಬಾವಾ. ಆದ್ರೆ ಇದನ್ನಿಟ್ಕೊಂಡ್ ನಾನೇನ್ ಮಾಡ್ಲಿ? ಏನ್ ಹಾಗಂತಿದ್ಯಾ ಸುಮನ? ಬೇಡ ಅಂದ್ರೆ ಹೇಳು, ವಾಪಸ್ ತಗೋತೀವಿ. ಅಯ್ಯೋ, ನಾನ್ಯಾಕ್ ಹಾಗನ್ಲಿ? ಚೆಕ್ ನನಗ್ ಕೊಟ್ಟಿದ್ದೀರಾ, ತಾಯಿ ಬೇರೆ ಆಗ್ತಿದೀನಿ, ಬ್ಯಾಂಕ್ಗೆ ಹೋಗಿ ಡ್ರಾ ಮಾಡೋದ್ ಕಷ್ಟ ಆಗತ್ತಲ್ವಾ? ನೀವೇ ಡ್ರಾ ಮಾಡ್ಕೊಂಡ್ ಬಂದ್ರೆ ಚೆನ್ನಾಗಿರತ್ತೆ ಅಂತ ಹೇಳ್ತಿದೀನಿ. ನೋಡುದ್ರ ಮಾಮ್, ನಿಮ್ ಚಿಕ್ಕ ಸೊಸೆ ಸೈಲೆಂಟ್ ಆಗಿ ನಮ್ಗೆ ಕೆಲ್ಸ ಕೊಡ್ತಾ ಇದ್ದಾಳೆ. ಪರವಾಗಿಲ್ಲ ಬಿಡು, ಅಷ್ಟು ದುಡ್ಡನ್ನ ಕಣ್ಣಾರೆ ನೋಡೋದ್ ಕೂಡ ಅದೃಷ್ಟನೇ ಅಲ್ವಾ? ಬ್ಯಾಂಕ್ಗೆ ಹೋಗಿ ಡ್ರಾ ಮಾಡ್ಕೊಂಡ್ ಬಾ. ಹಾ, ಹೌದೌದು. ಅದನ್ ಕೈಯಲ್ಲಿ ಹಿಡ್ಕೊಂಡು ಎಣಿಸ್ತಾ ಇದ್ರೆ ಅದ್ರ ಸಂತೋಷನೇ ಬೇರೆ. ಡೆಲಿವರಿ ಡೇಟ್ ಹತ್ರ ಬರ್ತಾ ಇದ್ರು ಕೋರಿಕೆಗಳು ಮಾತ್ರ ಕಮ್ಮಿನೇ ಆಗಿಲ್ಲ ನಮ್ ಸುಮನಾಗೆ. ಏಯ್, ಚಿಕ್ಕ ಹುಡುಗಿ ಕೇಳಿದಾಳೆ ಇಲ್ಲ ಅನ್ಬಾರ್ದು. ಅಷ್ಟು ದುಡ್ಡನ್ನ ನಾನ್ 1 ತಿಂಗಳಲ್ಲಿ ನಿಮಗ್ ವಾಪಸ್ ಕೊಟ್ಬಿಡ್ತೀನಿ. ಪರವಾಗಿಲ್ಲಮ್ಮ, ಈ ವಯಸ್ಸಲ್ಲಿ ಇಷ್ಟು ದುಡ್ಡು ಇಟ್ಕೊಂಡು ನಾನೇನ್ ಮಾಡಕ್ಕಾಗತ್ತೆ? ಅದಕ್ಕೆ ಸೊಸೆಯಂದ್ರಿಗೆ ಕೊಡ್ತಾ ಇರ್ತೀನಿ. ನಮ್ಮ ಅಕ್ಕಂಗೂ ಕೊಟ್ಟಿದ್ದೀರಾ ನೀವು? ಚಚಾ, ನಮ್ಮ ಮಾಮ್ ಆತರ ಕೆಲಸ ಮಾಡಲ್ಲ. ಹಾಸಿನಿಗೂ ಕೂಡ ಇದುವರೆಗೂ ಒಂದೇ ₹1 ಕೂಡ ಕೊಟ್ಟಿಲ್ಲ. ನನಗ್ ಮಾತ್ರ ಯಾಕೆ ಕೊಟ್ರಿ ಅತ್ತೆ? ಏನೇ ಇದ್ರು ಸರಿ, ನೇರವಾಗಿ ನ್ಯಾಯವಾಗಿ ಮಾತಾಡ್ತೀಯ. ಅತ್ತೆ ಅಂತ ನನಗ್ ಗೌರವ ಕೊಡ್ತೀಯ. ನನಗ್ ತುಂಬಾನೇ ಲಾಯಲ್ ಆಗಿರೋರ್ಗೆ ನಾನ್ ಕೂಡಿಟ್ಟಿರೋ ದುಡ್ಡನ್ನ ದಾನವಾಗಿ ಕೊಡ್ತಿರೋದ್ರಲ್ಲೇನ್ ತಪ್ಪಿದೆ? ನೀವೆಷ್ಟು ಒಳ್ಳೆಯವರು ಅತ್ತೆ. ಈ ಮಾತನ್ನ ನಾನು ಯಾವತ್ತೂ ಹೇಳಲ್ಲ ಸುಮ್ನಾ. ನಮ್ಮ ಅಕ್ಕ ಹೇಳಲ್ಲ ಬಿಡಿ, ಹೊಗ್ಲಿದ್ರೆ ಕೆಟ್ಟೋಗ್ತಾರೆ ಅಂತ ಅಜ್ಜಿರ್ ತರ ಮಾತಾಡ್ತಿರ್ತಾಳ ಅವಳು. 100 ಕೋಟಿ ಇದ್ರೂನು ಮಿಡಲ್ ಕ್ಲಾಸ್ ಜನಗಳ ಹಾಗೆ ಸಾದಾ ಸೀದವಾಗಿ ಬದುಕ್ತಾ ಇರೋ ನಯನಿ ಬಗ್ಗೆ ಏನ್ ಹೇಳ್ತೀಯ ಬಿಡು. ನೀನ್ ಶ್ರೀಮಂತಳಾದ್ರೆ ಹಾಗಿರ್ಬೇಡ. ಎಷ್ಟು ದಿನ ಬದುಕ್ತೀವಿ ಅನ್ನೋದಕ್ಕಿಂತ ಎಷ್ಟು ರಿಚ್ ಆಗಿ ಬದುಕ್ತೀವಿ ಅನ್ನೋದೇ ಮುಖ್ಯ. ನಾನ್ ಹೆರಿಗೆ ಟೈಮಲ್ಲಿ ನನ್ ಕಷ್ಟ ಪಡ್ಬೋದೇನೋ ಅತ್ತೆ, ಆದ್ರೆ ಆಮೇಲೆ ಎಲ್ರು ನಾನ್ ಮಾಡೋಂತ ಸ್ಟೈಲ್ ನೋಡಿ ಶಾಕ್ ಆಗ್ಬಿಡ್ತಾರೆ. ನನಗ್ ಗೊತ್ತಲ್ವಾ ಸುಮನ, 2ನೇ ಸೀಮಂತನ ಕೂಡ ತುಂಬಾ ಚೆನ್ನಾಗ್ ಮಾಡು. ಇನ್ನೂ ದುಡ್ಡು ಬೇಕು ಅಂದ್ರೆ ಕೇಳು, ಕೊಡ್ತೀನಿ. ಸರಿ ಅತ್ತೆ, ನೀವ್ ಹೋಗಿ ಬಾವಾ. ಸರಿ ಬಿಡು, ಬರ್ತೀನಿ ಅತ್ತೆ. ಮಾಮ್, ನಿಜವಾಗ್ಲೂ ನಿಮ್ಗೆ ದುಡ್ಡಿನ ಮೇಲೆ ಆಸೆ ಹೊಟ್ಟೋಯ್ತಾ? ನಾನ್ ಸತ್ತಿದ್ದೀನಾ? ನೀವ್ ಅಷ್ಟ್ ಬೇಗ ಸಾಯ್ತೀರಾ? ಏಯ್, ಮತ್ಯಾಕೋ ಈ ರೀತಿ ಕೇಳ್ತಿದ್ಯಾ? ಅವಳಗ್ ಡೆಲಿವರಿ ಆದ್ಮೇಲೆ ಬರೋ ಆಸ್ತಿಗೆ ನಾಮಿನಿ ಆಗೋ ಹಕ್ಕು ನನಗ್ ಕೊಡ್ಬೇಕು ಅಂತ 10 ಲಕ್ಷ ಅಡ್ವಾನ್ಸ್ ಕೊಟ್ಟಿದ್ದೀನಿ. ಚಿಲ್ರೆ ಕಾಸಿನ ಬಗ್ಗೆ ಯೋಚನೆ ಮಾಡಬಾರ್ದು ವಲ್ಲಭ. ಅರ್ಥ ಆಯ್ತು ಮಾಮ್, ಅರ್ಧ ಗಂಟೆಲಿ ಕ್ಯಾಶ್ ತಗೊಂಡ್ ಬರ್ತೀನಿ. ಬ್ಯಾಂಕ್ ಅವರು ನನಗೂ ಕಂಪ್ಯೂಟರಲ್ಲಿ ತೋರಿಸಿದ್ರು, ದೊಡ್ಡಮ್ಮನ ಫಿಂಗರ್ ಪ್ರಿಂಟ್ಸ್ ಇಲ್ಲದೆ ಆಕ್ಟಿವೇಟ್ ಆಗಲ್ಲ. ಹಾಗಿದ್ಮೇಲೆ ಅವ್ರು ಬಂದಾಗೆ ಅಲ್ವಾ?
ತುಂಬಾ ಕನ್ಫ್ಯೂಷನ್ ಆಗ್ತಾ ಇದೆ. ಏನ್ ಸುಮನ, ಈಗ್ಲೂ ಈ ಅತ್ತೆ ಗ್ರೇಟು, ಒಳ್ಳೆಯವರು, ಧಾರಾಳ ಅಂತ ಹೇಳ್ತೀಯಾ? ತನ್ನ ಸೀಮಂತ ನಡೆಯುತ್ತೋ ಇಲ್ವೋ ಅಂತ ಚಿಕ್ಕ ಮಹತೆ ಯೋಚಿಸ್ತಾ ಇರಬೇಕು. ಹಾಗನ್ಕೊಳ್ಳೋ ಅವಶ್ಯಕತೆ ಇಲ್ಲ. ನಾನು ಕೊಡ್ತೀನಿ ಅನ್ನಲ್ಲ. ಬೇಕಾಗಿಲ್ಲ ಬಾವಾ. ನೀವ್ ಕೊಡ್ತೀನಿ ಅನ್ನೋದು, ನಮ್ಮ ಅಕ್ಕ ಬೇಡ ಅನ್ನೋದು, ಇಬ್ರು ನನ್ನ ಇನ್ಸಲ್ಟ್ ಮಾಡೋದು ನಡೀತಾನೆ ಇದೆ. ಯಾರನ್ನೂ ಕೇಳಲ್ಲ. ನನ್ ಕತ್ತಲಿರೋ ತಾಳಿನ ಮಾರಾದ್ರೂ ಸರಿ, ನಾನ್ ಸೀಮಂತ ಮಾಡ್ಕೋತೀನಿ. ಬಾಯ್ ಮುಚ್ಚು. ಮಂಗಳ್ಸೂತ್ರನ ಯಾವಾಗ ತೆಗಿತಾರೆ ಗೊತ್ತಾ? ನನ್ ಗಂಡ ಸತ್ ಮೇಲೆ. ಏಯ್, ನನ್ ಗಂಡ ಬದುಕಿದ್ರು ಒಂದೇ, ಸತ್ರು ಒಂದೇ. ನಂದು ಮುದ್ದು ಕೂಸತ್ರ ನನ್ನ ನೋವನ್ನು ಹಂಚ್ಕೋತಿದ್ದೀನಿ. ಅಂತ ಕಷ್ಟ ಏನ್ ಬಂತು? ಬರೀ ಒಂದ್ಸಲ ಹೇಳ್ತೀನಿ, ಮತ್ತೆ ರಿಪೀಟ್ ಮಾಡೋದಿಲ್ಲ, ಆಯ್ತಾ? ಪರವಾಗಿಲ್ಲ, ಹೇಳಿ. ನಮ್ಮ ಅಮ್ಮನ ಸೊಸೆಗೆ ಗಂಡ ಆಗಿರೋ ನಾನು ಮಗಳಾಗಿ ಅಮ್ಮನ ಹೆತ್ತು ಆಕೆನ ಅತ್ತೆ ಅಂತ ಅನ್ಕೊಳ್ದೆ, ಮಗಳಾಗಿರೋ ನಿನ್ನ ಅಮ್ಮ ಅಂತ ಹೇಳೋದಕ್ಕೆ ಹೇಳ್ದೆ. ಏನೇನು? ಮತ್ತೆ ಹೇಳಿ. ಹಲೋ ಮೇಡಮ್, ಆಗ್ಲೇ ಹೇಳ್ದೆ, ಮತ್ತೆ ಹೇಳಲ್ಲ ಅಂತ. ಸರಿ ಬಿಡಿ, ನಾನ್ ಕೇಳೋ ಪ್ರಶ್ನೆಗಾದ್ರೂ ಸರಿಯಾಗಿ ಉತ್ತರ ಕೊಡಿ. ಕೇಳು. ಗಾಯತ್ರಿ ಅಮ್ಮವ್ರನ್ನ ಬ್ಯಾಂಕ್ ಕರ್ಕೊಂಡು ಹೋಗಿದ್ಯಾರು? ಯಾಕೆ ಹಾಗೆ ನೋಡ್ತಿದ್ದೀರಾ ಯಜಮಾನ್ರೆ? ನೈನಿ, ನಮ್ಮಮ್ಮನ ಬ್ಯಾಂಕಿಗೆ ಯಾರು ಕರ್ಕೊಂಡು ಹೋಗ್ತಾರೆ? ಅವ್ರು ಇಲ್ವಲ್ಲ. ನೀವು ಬೇಕು ಅಂತಲೇ ಹೀಗೆ ಮಾಡ್ತಿದ್ದೀರಾ ಅಂತ ನಾನು ಹೇಳಲ್ಲ, ಆದರೆ ನನಗೆ ಗೊತ್ತಿರೋದನ್ನ ನಿಮಗೆ ಹೇಳ್ತೀನಿ. ಏನದು? ಗಾಯತ್ರಿ ಅಮ್ಮವ್ರ ಫಿಂಗರ್ ಪ್ರಿಂಟ್ನ ಆಕ್ಟಿವೇಟ್ ಮಾಡಿದ್ ಯಾರು? ನೀವು ಇಲ್ಲ ನಾನಾಗಿರ್ಬೇಕು. ಹೌದಾ ಯಜಮಾನ್ರೆ? ಹೌದು. ನಾನಂತೂ ಆ ಕೆಲಸ ಮಾಡಿಲ್ಲ. ನೀವ್ ಮಾಡಿದ್ರೆ ನನಗೆ ಹೇಳ್ದೆ ಅಂತೂ ಇರಲ್ಲ. ಇನ್ಯಾರು ಮಾಡ್ತಾರೆ? ಅದೇ ನಿಮ್ಮನ್ ಕೇಳ್ತಾ ಇರೋದು ನಾನು. ನನ್ನ ಭಯ ಏನಂದ್ರೆ, ನಮ್ಮಿಬ್ರಿಗೂ ಅಲ್ದೆ ಪುನರ್ಜನ್ಮ ಪಡೆದಿರೋ ಗಾಯತ್ರಿ ಅಮ್ಮವರು ಶತ್ರುಗಳ ಕೈಗೆ ಸಿಕ್ಕಿದ್ರೆ ಸಮಸ್ಯೆ ಆಗ್ಬೋದಲ್ವಾ? ನೈನಿ, ಶತ್ರುಗಳು ಯಾರಿದ್ದಾರೆ ಅಂತ? ಕೋಟಿ ಆಸ್ತಿ ಇದ್ರೆ ಶತ್ರುಗಳು ಆಟೋಮೆಟಿಕ್ ಆಗಿ ಹುಟ್ಕೋತಾರೆ. ಅವ್ರಗಳ ಹೆಸರು ಹೇಳ್ಬೇಕು ಅಂತ ಏನಿಲ್ಲ ಯಜಮಾನ್ರೆ. ನಮ್ಮಮ್ಮ ಜೀವಂತವಾಗಿದ್ದಾರೆ ಅಂತ ನೀನ್ ಖುಷಿ ಪಡ್ತಿರೋ ಹಾಗೆ ನಾನು ಕೂಡ ಅವ್ರನ್ನ ಪತ್ತೆ ಹಚ್ಚೋದು ಸುಲಭ ಆಗುತ್ತೆ ಅಂತ ಖುಷಿ ಪಡ್ತಾ ಇದ್ದೀನಿ ನೈನಿ. ನನಗೇನೋ ನಿಮ್ ಮುಖದಲ್ಲಿ ಆ ಸಂತೋಷ ಕಾಣಿಸ್ಲಿಲ್ಲ ಯಜಮಾನ್ರೆ. ಇನ್ನೇನ್ ಕಾಣಿಸ್ತಿದೆ? ಗೊತ್ತಿಲ್ದಿರೋ ಗಾಬರಿ. ನನಗ ಇನ್ನೋನೋ ಏನಮ್ಮ ಗಾಯತ್ರಿ, ನಿಮ್ಮಪ್ಪ ವರಿ ಆಗೋದನ್ನ, ಟೆನ್ಷನ್ ಮಾಡ್ಕೊಳ್ಳೋದನ್ನ ನೀನ್ ಯಾವಾಗ್ಲಾದ್ರೂ ನೋಡಿದ್ಯಾ? ಇಲ್ಲ ತಾನೆ? ನೋಡೇನಿ, ಗಾಯತ್ರಿನೂ ಇಲ್ಲ ಅಂತ ಸ್ಮೈಲ್ ಕೊಡ್ತಾ ಇದ್ದಾಳೆ. ಅವಳೆಲ್ಲದಕ್ಕೂ ನಗ್ತಾನೆ ಇರ್ತಾಳೆ, ಗಾಯತ್ರಿ ಅಮ್ಮವ್ರ ತರ. ಯಜಮಾನ್ರೆ, ತಗೊಳ್ಳಿ, ನೀರ್ ಕುಡೀರಿ. ಯಾರ್ ನೆನ್ಸ್ಕೊಂಡ್ರು ಏನೋ, ಕುಡೀರಿ. ಅಯ್ಯೋ, ನಂದೀಶ ಹೇಳಿದಾಗೆ ಶಂಖ ಅಮ್ಮನ್ ಸೀರೆಗೆ ಸಿಗಾಕೊಂಡು ಜೋತಾಡ್ತಿದೆ. ಅದೇ ಹೇಗೆ? ಅದು ಅಲ್ಲಿಗೆ ಹೇಗೆ ಬಂತಕ್ಕ? ಅದೇ ನನಗೂ ಅರ್ಥ ಆಗ್ತಾ ಇಲ್ಲ. ಸೀರೆ ಉಟ್ಕೋಬೇಕಾದ್ರೆ ನಿಮಗ್ ಗೊತ್ತಾಗ್ಲಿಲ್ವಾ ಅತ್ತೆ? ಆಗಿರ್ಲಿಲ್ಲ.
ಇವಾಗಿದೆ ಅಂದ್ರೆ ಅದರ ಅರ್ಥ ಏನು ಅಂತ ನೀವು ತಿಳ್ಕೋಬೇಕು ಮಾತೆ. ಕೃಷ್ಣನ್ ಪೂಜೆನ ಈ ಪದ್ಮಿನಿ ಏಕಾದಶಿಯಲ್ಲಿ ಮಾಡಬೇಕು ಅಂತ ಅದಕ್ಕೆ ಹೇಳಿದ್ಮೇಲೂ ಕೂಡ ನೀವು ಮಾಡಲ್ಲ ಅಂತ ಹಠ ಮಾಡಿದ್ದಕ್ಕೆ ಚಕ್ರಧಾರಿಯಾಗಿರೋ ಕೇಶವ ಶಂಕದ ರೂಪದಲ್ಲಿ ಅರ್ಥ ಆಗೋ ಥರ ಹೇಳೋ ಪ್ರಯತ್ನ ಮಾಡ್ತಿದ್ದಾನೆ. ವಾಸ್ತವನ ಹೇಳ್ದೆ ವಿಕ್ರಾಂತ್. ಆಶ್ಚರ್ಯ ಆಗ್ತಿದ್ಯಲ್ಲ, ಶಂಕ ನನ್ನ ಸೀರೆ ಸೆರ್ಗಲ್ ಸಿಕ್ಕಾಕೊಂಡಿರೋ ವಿಷಯ ಇಲ್ಲಿ ತನಕ ನನಗೆ ಗೊತ್ತಿರ್ಲಿಲ್ಲ. ಅದ್ರ ಭಾರ ಕೂಡ ನನಗ್ ಗೊತ್ತೇ ಆಗ್ಲಿಲ್ಲ. ಇದರಿಂದ ನಿಮಗ್ ಏನ್ ಅರ್ಥ ಆಯ್ತು? ಏನು? ನಿಮ್ ತೂಕ ಕಮ್ಮಿ ಮಾಡ್ಕೊಳ್ಳಿ ಅಂತ. ನಿನ್ ಮೇಲೆ ನಿಂತ್ಕೋತೀನಿ, ಆಗ ಹೇಳು ನಾನೆಷ್ಟು ಭಾರ ಇದ್ದೀನಿ ಅಂತ. ಸತ್ತೋಗ್ತಾಳಷ್ಟೇ. ಅಯ್ಯ, ಮುದ್ದಾಗಿರೋ ನನ್ನ ಹೆಂಡತಿ ಆಮೇಲೆ ಅಷ್ಟೇ. ಅದ್ಗೆನಾ ನೀವು ಲೈಟಾಗಿ ತಗೊಂಡ್ರೂ ಪರವಾಗಿಲ್ಲ, ಆದರೆ ಅವ್ರ ಮಾತುಗಳನ್ನ ನೀವು ಇಗ್ನೋರ್ ಮಾಡಬೇಡಿ. ಪದ್ಮಿನಿ ಏಕಾದಶಿ ಪೂಜೆಗೆ ಬರೀ ಅರೇಂಜ್ಮೆಂಟ್ಸ್ ಮಾತ್ರ ಮಾಡಿದ್ರೆ ಸಾಲದು, ಅದರ ತಕ್ಕ ಹಾಗೆ ಎಲ್ಲ ಆಚಾರಗಳನ್ನು ಪಾಲಿಸಲೂಬೇಕು. ಸರಿ. ಅಕ್ಕನ್ ಸೀರೆಯಲ್ಲಿ ಶಂಕ ಇದ್ದಿದ್ದಕ್ಕೆ ಮನ್ಸು ಬದಲಾಯ್ತು. ಅತ್ತೇನೆ ಇದಕ್ಕೆ ಒಪ್ಕೊಂಡ್ಮೇಲೆ ನಾನ್ಯಾಕ್ ಬೇಡ ಅನ್ಲಿ? ಒಂದ್ 5 ನಿಮಿಷ ಅದನ್ನ ಮೈಗೆ ಹಚ್ಕೊಂಡ್ರೆ ಕೆಲ್ಸ ಮುಗಿಯತ್ತೆ. ನೈನಿ, ಏಯ್, ತಗೋ. ಮಾಮ್, ಇದನ್ ಹೇಗ್ ಕಲ್ಸೋದು? ಅವರನ್ನ ನಾನು ಡೈವರ್ಟ್ ಮಾಡ್ತೀನಿ, ಆಗ ನೀನು ಇದನ್ನ ಕಲಿಸ್ಬಿಡು. ನೀವ್ ಹೆಲ್ಪ್ ಮಾಡಿದ್ರೆ ನಾನು ಏನ್ ಬೇಕಾದ್ರೂ ಮಾಡ್ತೀನಿ ಮಾಮ್. ಹಸು ಸೆಗ್ನಿ ಜೊತೆ ಏನೇನೋ ಬೆರೆಸಿದ್ದಕ್ಕೆ ಅಲರ್ಜಿ ಆಗೋಯ್ತು ಅಂತ ಜಗಳ ಮಾಡಿದ್ರೆ ಸುಮನನ್ಗೆ ಸಿಟ್ಟು ಬಂದ್ಬಿಡುತ್ತೆ. ಆಮೇಲೆ ಅಕ್ಕ ತಂಗಿ ಮಧ್ಯೆ ಅಂತಿಂತ ಜಗಳ ಆಗಲ್ಲ. ನಯನಿ ಸಗಣಿನ ತಗೊಂಡ್ ಬರ್ತಾ ಇದ್ದಾಳೆ. ನಾವು ಹೋಗೋಣ ಬಾ. ಬನ್ನಿ. ಇಲ್ ನೋಡಿ, ಸ್ವಚ್ಛವಾಗಿರೋ ಹಸು ಸಗಣಿ. ಏನೋ ಅದೊಳ್ಳೆ ಗಂಧ ಅನ್ನೋಂಗ್ ಹೇಳ್ತೀಯಲ್ಲ. ಸಗ್ನಿ ಸಗ್ನಿನೇ, ಅದೇನ್ ಮಣ್ಣು ಅಥವಾ ಗಂಧ ಅಲ್ವಲ್ಲ? ತಿಂದ್ ನೋಡ್ತೀಯಾ? ಚಿಚಿ, ತಮಾಷೆ ಮಾಡ್ಬೇಡ ವಿಕ್ರಾಂತ್. ಸುಮನ 3ನೇ ತಿಂಗಳಲ್ಲಿ ಮಾಡ್ತಿದ್ದ ಬಾಂತಿನ ಇವಾಗ ನೆನ್ಸ್ಕೊಂಡು ಮತ್ತೆ ಮಾಡ್ಬೋದೇನೋ. ಹೌದೌದು, ಮತ್ತೆ ಅದರಿಂದ ನಮ್ಗೇನೆ ತೊಂದರೆ ಆಗತ್ತೆ. ಬಾಮ್ಮ ಕುತ್ಕೊಳ್ಳೋಣ, ನನಗೂ ಸುಸ್ತಾಗ್ತಿದೆ. ಆಹಾ, ಈ ದೃಶ್ಯ ನೋಡೋದಿಕ್ಕೆ ಎಷ್ಟ್ ಚೆನ್ನಾಗಿದೆ. ನೀವು ಮನೆಯವರೆಲ್ಲ ಸೇರ್ಕೊಂಡು ಒಬ್ರಿಗೊಬ್ರು ಸಹಾಯ ಮಾಡ್ತಾ ಇದ್ದೀರಾ. ವಲ್ಲಭ, ನಾನ್ ಹೇಗಿದ್ರು ಆ ಕೆಲ್ಸ ಮಾಡಲ್ಲ, ನೀನಾದ್ರೂ ಆ ಕೆಲ್ಸಕ್ಕೆ ಕೈ ಹಾಕು. ಸರಿ ಮಾಮ್. ಹಲೋ ಹಸಿ ಕಡ್ಲೆ, ಬನ್ನಿ. ಹಸಿ ಕಡ್ಲೆನಾ? ಯಾಕೆ ಹಾಗಂದೆ? ಯಾವಾಗ ನೋಡಿದ್ರು ಉಸ್ಲಿ ಬೇಕು ಅಂತ ಹೇಳ್ತಿರ್ತೀರಲ್ಲ, ಅದಕ್ಕೆ ಹಾಕ್ ಕರ್ದೆ. ಮಿಸ್ಟರ್ ಹಸ್ಬೆಂಡು. ಏ ಹಾಸ್, ಇವಾಗಾದ್ರೂ ಸ್ವಲ್ಪ ಸುಮ್ನೆ ಇರಬಾರ್ದಾ? ಎಣ್ಣೆ ಮಣ್ಣಿಗೆ ಕುಟ್ಟಿರೋ ನೆಲ್ಲಿಕಾಯಿ ರಸನ ಚೆನ್ನಾಗಿ ಸೇರಿಸಿ. ನೀವೇ ನೋಡಕ್ಕಾಗ್ಲಿಲ್ಲ ಅಂದ್ಮೇಲೆ ನಾನ್ ಹೆಂಗ್ ನೋಡ್ಲಿ ಅದ್ದೇ? ಏಯ್ ಮೆಂಟಲ್, ಅಮ್ಮ, ನಾನ್ ಹೇಳ್ತಿರೋದು ಪಾಪ ಅವನು ಅಷ್ಟೊಂದು ಒದ್ದಾಡ್ತಿರೋದನ್ನ
ಒಬ್ಬ ತಾಯಿಯಾಗಿ ನನ್ ಕೈಲಿ ನೋಡಕ್ ಆಗಲ್ಲ ಅಂತ. ಹೆಂಡತಿಯಾಗಿ ನಾನು ಅದನ್ನೇ ಹೇಳ್ತಿರೋದು. ಅವ್ರಿಗೆ ಎಲ್ಲೆಲ್ಲಿ ಏನಾಗಿದೆಯೋ, ಗಾಯ ಆಗಿ ನೀಲ್ಗಟ್ಟಿರ್ಬೋದು ಅಂತ ಅನುಮಾನ ನನಗೂ ಇದೆ. ಅಮ್ಮ, ಅಯ್ಯಯ್ಯೋ, ನಾನಿಲ್ಲಿ ಉರಿ ಅಂತ ಸಾಯ್ತಾ ಇದ್ರೆ ನೀವಿಬ್ರು ಡಿಸ್ಕಸ್ ಮಾಡ್ತಾ ಇದ್ರಲ್ಲ, ಬೇಗ ಬಂದ್ ಯಾರಾದ್ರೂ ಸುರೀರಿ. ನಂಗೇನೋ ಫೋನ್ ಬರ್ತಿರೋ ಹಾಗಿದೆ. ಹಲೋ, ಬರ್ತೀನತ್ತೆ. ಏ ಪೌಡರ್. ಬರ್ತೀನಿ ಹಸ್ಬೆಂಡು. ಹಲೋ ಹಾಸಿನಿ, ಹಾಸಿನಿ, ಹಾಸಿನಿ. ನೋಡಿದ್ರಲ್ಲ ಮ್ಯಾಮ್, ನನ್ಗೆ ವಯಸ್ಸಾದ್ಮೇಲೆ ಅವಳನ್ನ ನೋಡ್ಕೋತಾಳೆ ಅಂತೀರಾ? ಅಲ್ಲಿ ತನಕ ಯಾಕೋ ಈಗ್ಲೇ ತಪ್ಪಿಸ್ಕೊತಿದ್ದಾಳೆ. ಮಾಮ್, ಬೇಗ ಪೌಡರ್ ಹಾಕಿ ಮಾಮ್. ಒಂದ್ ನಿಮಿಷ ಇರು, ಲೈಟ್ಸ್ ಎಲ್ಲ ಆಫ್ ಮಾಡ್ತೀನಿ. ಕರ್ಮ. ಉಪವಾಸ ಇದ್ರೆ ತಿನ್ಬಾರ್ದು ಅಂತಾರೆ, ಆದ್ರೆ ನೀವೇನು ನೀರು ಕುಡಿಬಾರ್ದು ಅಂತ ಹೇಳ್ತಿದ್ದೀರಾ? ಹೇಳ್ಬೇಕು ಅಂದ್ರೆ ಏಕಾದಶಿ ದಿನ ತೊಟ್ಟಿಗೆ ಒಂದ್ ತೊಟ್ಟು ನೀರು ತಾಕ್ಬಾರ್ದು, ಅಷ್ಟು ನಿಷ್ಠೆಯಿಂದ ಇರ್ಬೇಕು. ನನ್ ಗಂಡ ಈಗಾಗ್ಲೇ ಸ್ನಾನ ಮಾಡುವಾಗ ಒಂದ್ ಅರ್ಧ ಲೀಟರ್ನ ಗುಟುಕ್ಕಂತ ಕುಡ್ದಿರ್ಬಹುದು. ತಲೆ ಮೇಲೆ ಬಕೆಟ್ ನೀರ್ ಸೊರದ್ರೆ ಗಾಬ್ರಿಯಲ್ಲಿ ನೀರ್ ಕುಡಿಯಲ್ವೇನೆ? ವಾವ್, ಅತ್ತೆ ನಿಮಗೆ ಸ್ನಾನ ಮಾಡಿಸಿದ್ರ ಮಾವ? ಹೌದು ವಿಕ್ರಾಂತ. ಈ ರೊಮ್ಯಾನ್ಸ್ಗೇನ್ ಕಮ್ಮಿ ಇಲ್ಲ. ಹಾಸಿನಿ ಅಕ್ಕ, ನೀವು ಕೂಡ ದೊಡ್ಡ ಬಾವನ್ಗೆ ಸ್ನಾನ ಮಾಡ್ಸಿದ್ರಾ? ಯಾವಾಗ? ಎಮ್ಮೆ ತರ ಗೊರ್ಕೆ ಹೊಡ್ಕೊಂಡ್ ಮಲ್ಕೊಂಡಿರೋರ್ನ ಎಬ್ಬಿಸ್ಬೇಕಾದ್ರೆ ಒಂದ್ ಮಗ್ಗು, ಡ್ರಿಂಕ್ಸ್ ಮಾಡಿ ಪ್ರಜ್ಞೆ ತಪ್ಪಿದ್ರೆ ಮುಖದ ಮೇಲೆ ನೀರ್ ಎರಚಕ್ಕೆ ಒಂದ್ ದೊಡ್ಡ ಜಗ್ಗು, ಅದನ್ನೇ ಸ್ನಾನ ಮಾಡ್ಸೋದ್ ಅನ್ಕೋತೀನಿ ನಾನು. ನಿನಗ್ ಯಾವ್ದೇ ಡ್ರೆಸ್ ಆದ್ರೂ ತುಂಬಾ ಚೆನ್ನಾಗಿ ಸೂಟ್ ಆಗತ್ತೆ ಕಣೋ. ಅದು ಡ್ರೆಸ್ ಅಲ್ವೇ? ದೊಡ್ಡ ಪೀಸ್ ತಗೊಂಡ ಮೇಲಿಂದ ಕೆಳಗೆ ಸುತ್ಕೊಂಡಿದ್ದಾನೆ. ಗಟ್ಟಿಯಾಗಿ ಹಿಡ್ಕೊಳ್ಳಿ, ಗಾಳಿಗೆ ಹಾರೋದ್ರೆ ಆಮೇಲೆ ನಮ್ ಪ್ರಾಣ ಪಕ್ಷಿನೂ ಹಾರೋಗುತ್ತೆ. ಅದ್ಯಾಕ್ ಹಾಗೆ ಹೇಳ್ತೀರಾ ಅಕ್ಕ? ಅವ್ರಿಗದ್ ಗೊತ್ತಿರಲ್ವಾ? ಹೇಳಕ್ಕಾಗಲ್ವೇ ಸುಮ್ಮಿ? ನಮ್ ಟೈಮ್ ಚೆನ್ನಾಗಿಲ್ಲ ಅಂದ್ರೆ ನೋಡ್ಬಾರ್ದು, ನೋಡಿ ಪ್ರಾಣ ಹೊಟ್ಟೋಗ್ಬೋದು. ಡಮ್ಮೋ ಡಮ್ಮ, ಮೊದ್ಲು ಪೂಜೆ ಶುರು ಮಾಡ್ರಮ್ಮ. ನಯನಿ ಹೇಳಿರೋ ಪದ್ಮಿನಿ ಏಕಾದಶಿ ಪೂಜೆ ನಾನ್ ಯಾವತ್ತೂ ಮಾಡಿಲ್ಲ, ಆದ್ರೆ ನನ್ ಮಗನ್ ವಿಷಯದಲ್ಲಿ ಕೆಟ್ಟದ್ದೇ ಆಯ್ತು. ಬೇಜಾರಾಗೋಂಥದ್ದೇನೂ ಇಲ್ಲ. ಈ ಅಧಿಕ ಮಾಸದ ಏಕಾದಶಿ ಪಾಪಗಳನ್ನೆಲ್ಲ ತೊಳೆದಾಕ್ಬಿಡುತ್ತೆ. ಹೌದು, ಪದ್ಮಿನಿ ಏಕಾದಶಿನ ಕಮಲಾ ಏಕಾದಶಿ ಅಂತಾನೂ ಕರೀತಾರೆ. ಮನ್ನೂರ್ ರಾಜ್ಯನ ನೋಡ್ಕೋತಾ ಇದ್ದ ಕಾರ್ತವೀರ ರಾಜನ್ ಹೆಂಡತಿಯಾದ ಪದ್ಮಿನಿ ಆಚರಿಸ್ತಿದ್ರಿಂದ ಈ ಏಕಾದಶಿಗೆ ಆ ಹೆಸರು ಬಂತು. ಅದು ಸರಿ, ಅಲ್ಯಾಕ್ ಮಡ್ಕೆ ಇಟ್ಟಿದ್ದೀರಾ? ಮತ್ತೆ ನಿಮ್ ತಲೆ ಮೇಲೆ ಎಲ್ಲಿಡ್ತಾರೋ ಅಂತ ಭಯ ಆಗ್ತಿದ್ಯಾತೆ? ಏಯ್, ಮಾಮೇನೆ ಮಾಡಿದ್ರು ನಿನ್ಗೆ? ಹಾಗಾದ್ರೆ ನೀವೇನೋ ಮಾಡಿರ್ತೀರಾ, ಅದಕ್ಕೆ ನಿಮ್ಗೆ ಹೀಗಾಗಿರೋದು. ಬೇಡ ನಿನ್ಗೆ. ಅಯ್ಯೋ ಬಾವ, ನೀವ್ ಮುಂದಕ್ ಬರ್ಬೇಡಿ. ನಿನ್ ವೇಷಕ್ಕೆ ಭಯ ಪಡ್ತಿದಾರ ಬ್ರೋ. ನಯನಿ, ಅದ್ಗೆ ನೀವು ಪೂಜೆ ಶುರು ಮಾಡಿ. ಸರಿ ಯಜಮಾನ್ರೆ. ನೈನಿ, ಕೃಷ್ಣಂಗೆ ಕೀರ್ತನೆಗಳು ಇಷ್ಟ ಇರೋದ್ರಿಂದ
ಅವನ್ದೊಂದ್ ಹಾಡಾಡಿ ಆರತಿ ಮಾಡೋಣ. ಸರಿ. ಮಡಕೆ ಇಟ್ಟಿರೋದು ಯಾಕೆ ಅಂತ ಹೇಳಲೇ ಇಲ್ಲ. ಏನಾಯ್ತು ಚಿಕ್ಕ ಯಜಮಾನ್ರೆ? ಫ್ಲವರ್ ವಾಸ್ ಕೊಟ್ರೆ ಅದನ್ನ ಹೊಡೆದಾಕಿದ್ರಲ್ಲ. ನಿಮಗ್ ತಲೆ ಕೆಟ್ಟಿದ್ಯಾ ಅಂತ ಕೇಳ್ಬೇಕು ಅನಿಸ್ತಾ ಇದೆಯಾ? ನಾನ್ ಯಾಕೆ ಹೇಳಿ, ನೀವೇ ನಂಗೆ ಹೇಳಿದ್ರಲ್ಲ. ಅಲ್ವಾ? ಸೇಮ್ ಫೀಲಿಂಗು ಮನೇಲಿರೋರೆಲ್ರಿಗೂ ಇದೆ ಕಣೆ. ಏಕಾದಶಿ ದಿನ ಶ್ರೀಕೃಷ್ಣನ್ಗೆ ಪೂಜೆ ಮಾಡಿ ಬರೋ ಪುಣ್ಯದಲ್ಲಿ ನಿನಗೂ ಸ್ವಲ್ಪ ಸಿಗ್ಲಿ ಅನ್ಕೊಂಡು ನೈನಿ ಅದ್ಗೆ ಆ ಮಡಿಕೆನ ದಾನದ ರೂಪದಲ್ಲಿ ನಿನಗ್ ಕೊಟ್ರೆ ನೀನ್ ಅದನ್ನ ನಿನ್ ಕೈಯಾರೆ ಒಡೆದಾಕ್ಬಿಟ್ಟೆ. ಈ ಫ್ಲವರ್ ವಾಸ್ ತರಾನೇ ಅದು ಚೂರ್ ಚೂರ್ ಆಯ್ತು. ಇದೊಳ್ಳೆ ಚೆನ್ನಾಗಿದೆ. ನಾನ್ ಹಾಗೆ ಮಾಡ್ದೆ ಅಂತ ನೀವು ಹಾಗೆ ಮಾಡ್ತೀರಾ? ತಡ್ಕೊಳಕ್ ಆಗ್ತಿಲ್ಲ ನೀನ್ ಆಡ್ತಿರೋದನ್ನ ನೋಡಿ. ನನ್ ಸ್ಥಾನದಲ್ಲಿ ಬೇರೆಯವ್ರು ಇದ್ದಿದ್ರೆ ನಿನಗೇನ್ ಮಾಡ್ತಿದ್ರು ಗೊತ್ತಾ? ಹೂವಿನ ತರ ನೋಡ್ಕೋತಾ ಇದ್ನೇನು. ಹೌದು, ಒಂದಿನ ಆದ್ರೂ ನೀವ್ ನನ್ಗೋಸ್ಕರ ಮಲ್ಲಿಗೆ ಹೂ ತಂದಿದ್ದೀರಾ? ಅಷ್ಟೇ ಯಾಕೆ, ಒಂದ್ ಗುಲಾಬಿ ಹೂ ಆದ್ರೂ ಕೊಟ್ಟಿದ್ದೀರಾ? ಪಕ್ಕದಲ್ಲಿ ಕೂತ್ರೆ ನಿಮ್ ಪ್ಲೇಟ್ ಇಂದ ಒಂದ್ ಸ್ವೀಟ್ ಕೊಡಲ್ಲ, ಪ್ರೀತಿಯಿಂದ ತಿನ್ಸೋದು ಇಲ್ಲ. ಬಾಯ್ ಮುಚ್ಚೆ. ಹೂ ಕೊಡ್ಸಿದ್ಯಾ ಸ್ವೀಟ್ ಕೊಡ್ಸಿದ್ಯಾ ಅಂತ ಚೀಪಾಗಿ ಯೋಚಿಸ್ತೀಯ ಹೊರತು ಯಾವತ್ತಾದ್ರೂ ಹೆಂಡತಿ ಹಾಗೆ ನಡ್ಕೊಂಡಿದ್ಯಾ ನೀನು? ಯಾಕೆ ನಡ್ಕೊಂಡಿಲ್ಲ? ನಡ್ಕೊಂಡಿದ್ಯಾ. ದುಡ್ಡಿದ್ದಾಗ ಒಳ್ಳೊಳ್ಳೆ ಸೀರೆ ಉಟ್ಕೊಂಡು ಕ್ಯಾಟ್ ವಾಕ್ ಮಾಡೋದು, ಆಸ್ತಿ ಬರುತ್ತೆ ಅಂತ ಸಾಲ ಮಾಡಿ ಶೋಕಿ ಮಾಡೋದು, ಈ ರೀತಿ ನಡ್ಕೊಂಡಿದ್ಯಾ. ಅದನ್ನ ಒಳ್ಳೆ ನಡವಳಿಕೆ ಅನ್ನಲ್ಲ ಕಣೆ. ನೈನಿ ಅದಕ್ಕೇನೋ ನೋಡು ಹಾಗಿರ್ಬೇಕು. ಅವಳಿಗೇನು ಗೊಂಬೆ ಗುಂಡ್ಗುಂಡಕ್ಕಿದ್ದಾಳೆ. ದಿನ ಮುದ್ದು ಮಾಡಿದ್ರೆ ಎಮ್ಮೆ ಕೂಡ ಡಯಟ್ ಮಾಡಿ ಮೇಕಪ್ ಮಾಡ್ಕೊಂಡು ರೆಡಿ ಆಗತ್ತಂತೆ. ಯಾವಾಗ ನೋಡಿದ್ರು ನಮ್ಮ ಅಕ್ಕನ ಹೊಗಳ್ತಾ ಇರ್ತೀರಾ ನೀವು. ಅದಕ್ಕೆ ನಡ್ಕೊಂಡು ಅಳ್ಬೇಡ ನೀನು. ಸತ್ತಿಲ್ವಲ್ಲ ಅವಳನ್ನ ಹಿಡ್ಕೊಂಡು ಅಳೋದಿಕ್ಕೆ. ಏಯ್ ಬಾಯ್ ಮುಚ್ಚೆ. ನನಗ್ ಹೊಡೆದ್ರೆ ನನ್ ಹೋಟೆಲ್ ಬೆಳಿತಿರೋ ನನ್ ಮಗು ಮೇಲೆ ಆಣೆ. ಕೈಲಾಗ್ದಿರೋರೆ ಈ ತರ ಆಣೆ ಮಾಡೋದು. ನಿಮ್ ಕೈಲಿ ಏನಾಗತ್ತೆ ಅಂತ ಹೇಳ್ತೀರಾ? ವಿಶಾಲ್ ಭಾವನ್ ತರ ದುಡಿತೀರಾ? ಕಂಪನಿ ಸ್ಟಾರ್ಟ್ ಮಾಡ್ಬೋದಾ? ಹೋಗ್ಲಿ, ಹೊಸ ಗಾಡಿ ತಗೊಳಕಾಗತ್ತಾ? ನೋಡು, ಅದನ್ನ ಕೈಲಾಗ್ದಿರೋದು ಅನ್ನಲ್ವೇ, ಇರೋದ್ರಲ್ಲೇ ತೃಪ್ತಿ ಪಡೋ ಆತ್ಮ ಅಂತ ಕರೀತಾರೆ. ಹೀಗ್ ನನಗ್ ಹೇಳೋ ಬದ್ಲು 4 ಜನರನ್ನ ಕೂರಿಸ್ಕೊಂಡ್ ಹೇಳಿದ್ರೆ ನಿಧಾನವಾಗಿ ಒಂದ್ ಆಶ್ರಮನಾದ್ರೂ ಕಟ್ಕೋಬಹುದು. ಕೊನೆಗೆ ಆಗೋದು ಅದೇ ಅಂತ ನನಗೆ ಗೊತ್ತು ಕಣೆ. ನಿನ್ನ ಕಟ್ಕೊಂಡ್ಮೇಲೆನೆ ನನಗೊಂದ್ ಕ್ಲಾರಿಟಿ ಬಂತು. ನನಗ್ ಸನ್ಯಾಸಿ ಆಗ್ಬೇಕು ಅನ್ನಿಸ್ತು. ಅದಕ್ ನಾನೇ ಕಾರಣ ಅಂತ ಹೇಳ್ಬೇಡಿ. ನೀನೇ. ನಿನ್ನಿಂದ ನಾನು ನಿಧಾನವಾಗಿ ನಂತನೇ ಮರಿತಾ ಇದ್ದೀನಿ. ನೀನ್ ಸರಿಯಾಗಿದ್ದಿದ್ರೆ ನನ್ ಮನಸ್ಥಿತಿ ಹಾಳಾಗ್ತಿರ್ಲಿಲ್ಲ. 30 ವರ್ಷ ಆಗಿದ್ಯೋ ಇಲ್ವೋ, ಆಗ್ಲೇ ವಯಸ್ಸಾದ್ ಮುದ್ಕನ್ ತರ ಮಾತಾಡ್ತಿದ್ದಾರೆ. ಇಂಥ ಗಂಡಂದ್ರಿರೋ ನನ್ನಂತ ಪಾಪದವ್ರು ಎಷ್ಟ್ ಜನ ಇದಾರೋ ಪಾಪ. ದೂರದೃಷ್ಟಿ ಇರೋರು ಪರಿಸ್ಥಿತಿನ ಸಮತೋಲನಕ್ಕೆ ತರ್ತಾರೆ. ಇದು ನನ್ ಮಾತಲ್ಲ, ವಿಶಾಲಕ್ಷಮ್ಮ ಆಡ್ಸಿದ ಮಾತುಗಳು. ನೀನ್ ಸುಮ್ನೆ ಇರು ಡಮಕ. ನೀನ್ ಹೀಗ ಅರ್ಥ ಆಗದೆ ಇರೋ ತರ ಹೇಳಿದ್ರೆ ಹೇಗ್ ಗೊತ್ತಾಗತ್ತೆ? ಈಗ್ಲೇ ಯಾರ್ ಯಾವ ಹೊತ್ತಲ್ಲಿ ಹೇಗಿರ್ತಾರೆ ಅನ್ನೋದು ಅರ್ಥ ಆಗದೆ ನೈನಿ ಹತ್ರ ಬಂದು ಗೋಳ್ ಹೇಳ್ಕೊತಾ ಇದೀನಿ. ನೀವ್ ಹೇಳಿದ್ದು ನಂಗೆ ಅರ್ಥ ಆಯ್ತು ಚಿಕ್ಕಮ್ಮ. ಆದ್ರೆ ದಮ್ಮಕ್ಕ ಹೇಳಿದ ಮಾತಲ್ಲಿ ಇನ್ಯಾವುದೋ ಅರ್ಥ ಇದೆ. ನಮ್ಗಿಂತ ತಿಳ್ಕೊಂಡಿರೋಳು ನೀನೇ ನೈನಮ್ಮ. ನಿನ್ಗೇನಾದ್ರೂ ಅರ್ಥ ಆದ್ರೆ ವಿಷಯ ಏನು ಅಂತ ನಮಗೂ ಹೇಳೋ. ಸರಿ ಚಿಕ್ಕಪ್ಪ. ನಾವೀಗ ಸೀಮಂತದ ಕೆಲಸ ನೋಡೋಣ ಬನ್ನಿ. ಹೊರಗ ಕಾಣಿಸ್ತಿಲ್ವೇ? ಯಾವಾಗ್ಲೂ ನಗ್ತಾ ಇರೋರು ಒಳ್ಳೆಯವ್ರ ತರಾನೇ ಕಾಣಿಸ್ತಾರೆ ಕಣೋ. ಆದ್ರೆ ಅವ್ರ ಯೋಚನೆಗಳು ಆ ನಗುವಿನ ವಿರುದ್ಧವಾಗಿರುತ್ತೆ. ಪರೋಕ್ಷವಾಗಿ ನನ್ನೇ ಗುರಿ ಮಾಡ್ಕೊಂಡಿರೋ ನಯನಿಗೆ ನಾನ್ ಕೂಡ ಇಂಡೈರೆಕ್ಟ್ ಆಗಿ ಚೆಕ್ ಕೊಡ್ತೀನಿ. ನೀವೇನ್ ಮಾಡ್ತೀರಾ ಅಂತ ಹೇಳಿದ್ರೆ ನಾನ್ ಸ್ವಲ್ಪ ಹುಷಾರಾಗಿರ್ತೀನಿ ಮಾಮ್.
ಇಲ್ಲಾಂದ್ರೆ ನಿನ್ ಪ್ಲಾನ್ ರಿವರ್ಸ್ ಆಗಿ ನಾನ್ ನರ್ಕ ಅನ್ಭವಿಸ್ಬೇಕಾಗತ್ತ ಅಷ್ಟೇನೆ. ಏಯ್, ನಾವು ಮಾಡೋಕ್ಕಿಂತ ಮುಂಚೆ ಸುಮನ ಸೀಮಂತ ಮಾಡಿಸ್ಕೊಳಕ್ಕೆ ರೆಡಿ ಆಗಿದ್ದಾಳೆ. ಬೆಳಕ್ ಹರಿದ್ರೆ ಆ ಸಂಭ್ರಮ ಶುರುವಾಗ್ಬಿಡುತ್ತೆ. ಅಕ್ಕ ತಂಗಿಯಂದ್ರ ಮಧ್ಯ ಪ್ರೀತಿ ಇಲ್ಲದೆ ಇರೋದ್ರಿಂದ ಅದನ್ನ ನಾವು ಎನ್ಕ್ಯಾಶ್ ಮಾಡ್ಕೋಬೇಕು. ಅಂದ್ರೆ ಜಗಳ ಮಾಡೋಂತೀರಾ? ಅದು ಮಾಮೂಲಿ ಕಣೋ. ಇಷ್ಟೊಂದು ಕಾನ್ಫಿಡೆಂಟ್ ಆಗಿದ್ದೀರಾ ನೀವು ಅಂದ್ರೆ ದೊಡ್ಡ ಪ್ಲಾನ್ ಏನಾದ್ರೂ ಮಾಡ್ಕೊಂಡೇ ಇರ್ತೀರ ಮಾಮ್ ನೀವು. ಹೌದು ಕಣೋ. ಈ ಸಲ ಟಾರ್ಗೆಟ್ ಡೈರೆಕ್ಟ್ ಆಗಿರಲ್ಲ. ನೀವು ನನಗೆ ಕ್ಲಿಯರ್ ಆಗಿ ಹೇಳಿದ್ರೆ ಸರಿಯಾಗಿ ಅರ್ಥ ಆಗಲ್ಲ ಮಾಮ್. ನನ್ ಬುದ್ಧಿ ಹೇಗೆ ಅಂತ ನಿಮ್ಗೆ ಗೊತ್ತಲ್ಲ. ಭಯ ಪಡ್ಬೇಡ್ವೋ, ಕೇಳಿಸ್ಕೊ. ನಾಳೆ ಸೀಮಂತದಲ್ಲಿ ಪ್ರಾಣ ಹೋಗೋ ತರ ಒಬ್ರು ಕಷ್ಟ ಪಡ್ತಾರೆ. ಯಾರದು? ಗೆಸ್ ಮಾಡಿ ನೋಡೋಣ. ಯಾರದು? ಸುಮನ ಇರ್ಬೋದು. ನೋ. ಓ, ಅಂದ್ರೆ ನೈನಿನೇ ಆಗಿರ್ತಾಳಲ್ವಾ? ಅಲ್ಲ ಕಣೋ. ಮತ್ತಾರ ಮಾಮ್? ವಿಕ್ರಾಂತ್. ಶಾಕ್ ಆಯ್ತಾ? ನನ್ ತಮ್ಮ ಮಾಮ್, ನಿಮ್ ಚಿಕ್ಕ ಮಗ. ರಿಲ್ಯಾಕ್ಸ್. ಈ ಸರ್ತಿ ನೀ ಸುಮ್ನಿದ್ಬಿಡು. ಆಂಟಿ ಇಲ್ಲ ಅಂತ ಫುಲ್ ಜೋಶಲ್ಲಿ ಹಾಡಾಡ್ತಿದ್ದೀರಾ? ಲೈಟ್ ಹೌಸ್ ಇದ್ರೆ ಡಮ್ಮಕ್ಕನಿಂದ ಸ್ವಲ್ಪ ದೂರ ಇರುವಂತಾಳಲ್ಲಮ್ಮ. ಡಮ್ಮ ಡಮ್ಮ. ಹತ್ರ ಇರೋದು ಮನುಷ್ಯರಲ್ಲ ಪಾಮು, ಮತ್ತೆ ಮೃತ್ಯು. ಅಯ್ಯಪ್ಪ, ನೆಮ್ಮದಿಯಾಗಿ ಶ್ರೀಮಂತ ಮಾಡ್ಬೇಕು ಅಂತಿದ್ರೆ ನೀನ್ ಈ ತರ ಎಲ್ಲ ಮಾತಾಡಿ ನನ್ಗೆ ಹೆದರ್ಸ್ಬಿಡ ಡಮ್ಮಕ್ಕ. ಅವಳು ಹೇಳಿದ್ ನಿಜಾನೇ. ನೆರಳ್ ತರ ಬೆನ್ ಹಿಂದೆ ಇರೋ ಮೃತ್ಯು ದೇವತೆನ ಮರ್ತೋಗಿ ಮನುಷ್ಯರಾಗಿರೋ ನಾವು ನಮಗ್ ಕೊನೆನೇ ಇಲ್ಲ ಅನ್ಕೊಂಡು ಮೆರಿತಾ ಇರ್ತೀವಿ. ಏನಕ್ಕ ಇದು? ಪಾಪರ್ಸ್. ಯಾಕೆ ನಗ್ತಿದ್ಯಾ? ಅತ್ತೆ, ನೀವು ಪಾಪರ್ ಆಗಿದ್ದೀರಾ ಅಂದಿದ್ದಕ್ಕೆ ನಗು ಬರ್ತಿದ್ದೀರಿ. ಎಲ್ಲ ಮಾತನ್ನ ಜೋಕ್ ಅಂತ ಅನ್ಕೊಂಡು ಹಲ್ ಕಿಸಿಬೇಡ. ಪಾಪರ್ ಆಗದೆ ಬೇರೆ, ಪಾರ್ಟಿಯಲ್ಲಿ ಯೂಸ್ ಮಾಡೋ ಈ ಪಾಪರ್ಸೇ ಬೇರೆ. ತಮಾಷೆಗಷ್ಟೇ ಬಿಡಿ ಮಾಮ್. ಎಲ್ಲಿ ಕೊಡಿ, ಅದನ್ನ ನೋಡ್ತೀನಿ. ಬೇಕಾಗಿಲ್ಲ. ಇದು ಚಿಕ್ಕ ಮಕ್ಳಿಗಲ್ಲ. ಅಷ್ಟಕ್ಕೂ ಅದನ್ನ ಯಾರು ಉಪಯೋಗಿಸಬಾರ್ದು. ಯಾಕೆ ಹಾಗೆ ಹೇಳ್ತೀಯಾ? ವಲ್ಲಭ, ಜಾಸ್ತಿ ಮಾತಾಡಿದ್ರೆ ಕಷ್ಟ ಆಗತ್ತೆ. ಸೈಲೆಂಟ್ ಆಗಿರೋ. ನಾನ್ ಹೋಗಿ ಸುಮನನ್ ಕರ್ಕೊಂಡ್ ಬರ್ತೀನಿ. ವಿಶಾಲ, ತುಳಸಿ ಕಟ್ಟೆ ಯಾಕಪ್ಪ ತಗೊಂಡ್ ಬಂದೆ? ಆಚೆ ಮಳೆ ಬರ್ತಿತ್ತಲ್ಲ, ಇವತ್ತು ಯಾರು ಕೂಡ ತುಳಸಿ ಗಿಡದ ಹತ್ರ ದೀಪ ಹಚ್ಚೋದಕ್ಕಾಗಲ್ಲ ಅಂತ ನೈನಿ ನೊಂದ್ಕೊಂಡ್ಲು. ಆಗನಿಗೆ ಸುಮನನ್ ಸೀಮಂತ ನಡೆಯೋ ಜಾಗದಲ್ಲಿ ದೀಪಾರಾಧನೆ ಮಾಡಿದ್ರೆ ಒಳ್ಳೇದು ಅಂತ ಯಜಮಾನ್ರಿಗೆ ಇಲ್ಲಿಡಕ್ ಹೇಳ್ದೆ ಅತ್ತೆ. ಯಾರು ಚಪ್ಪಲಿ ಶೂಸು ಹಾಕೋಬಿಡಿ, ಯಾಕಂದ್ರೆ ತುಳಸಿ ಗಿಡ ಇರೋ ಜಾಗ ತುಂಬಾ ಪವಿತ್ರವಾಗಿರುತ್ತೆ. ಒಟ್ನಲ್ಲಿ ಒಳ್ಳೆ ಕೆಲಸ ಮಾಡಿದ್ಯಾ ವಿಶಾಲ್. ಸುಮನನ್ ಕೈಯಲ್ಲಿ ದೀಪನ್ ಬೆಳಗ್ಸೋಣ. ಬೇಗ ಬರಕ್ ಕೇಳಮ್ಮ. ಬಂದ್ಬಿಟ್ವಿ. ವ್ಯಂಗ್ಯ ಆಡದೆ ಇದ್ದಂಗ್ ಹೇಳ್ಬಿಟ್ರು ಅತ್ತೆ. ಇನ್ನೂ ಯಾಕ್ ತಡ,
ಸುಮ್ಮನ ಬೆಳಗ್ಸು. ಮಾಮ್, ಸುಮನ ಅವಳು ಸೌಭಾಗ್ಯ ದೀಪನ ಅವಳೇ ಆರಿಸ್ಕೊತಾ ಇದ್ದಾಳೆ. ಸೈಲೆಂಟ್ ಆಗಿ ಕೆಲಸ ಮಾಡು. ಸುಮನ, ಅಮ್ಮನವ್ರಿಗೆ ನಮಸ್ಕಾರ ಮಾಡಿ ಆರೋಗ್ಯವಾಗಿ ಮಗು ಹುಟ್ಲಿ, ತೊಂದರೆ ಇಲ್ದೆ ಸಂಸಾರ ನಡೀಲಿ ಅಂತ ಬೇಡ್ಕೋ. ಯಾವ ಕಷ್ಟಗಳು ಇಲ್ದೆ ಮಗು ಆಗಿ ನಾನ್ ಶ್ರೀಮಂತೆ ಆದ್ರೆ ಸಾಕಮ್ಮ. ಅದು ಇವಳು ಬುದ್ಧಿ. ಸುಮನಾ, ಸುಮಂಗಲಿಯಾಗಿರ್ಬೇಕು ಅಂತ ಬೇಡ್ಕೊಳಲ್ವಾ? ನಾನ್ ಚೆನ್ನಾಗಿದ್ರೆ ನನ್ ಗಂಡನು ಚೆನ್ನಾಗಿರ್ತಾನೆ. ಅವಳಿಗೆ ಬರೋ ದುಡ್ಡಿಂದ ವಿಕ್ರಾಂತ್ನು ಕೂಡ ಸಾಕ್ಬೋದು ಅಂತ ಅನ್ಕೋತಿದ್ದಾಳೆ. ನಿಜ ಅಂತ ಇಷ್ಟರಲ್ಲೇ ಗೊತ್ತಾಗತ್ತೆ. ನೋಡ್ತಾ ಇರಿ ವಿಶಾಲ್ ಬಾವ. ಸಂತೋಷ ಬಿಡು ಸುಮನ. ನೀನ್ ಹೋಗಿ ಚೇರ್ ಮೇಲೆ ಕೂತ್ಕೋ. ಸರಿ ವಿಕ್ರಾಂತ್, ಮಗನ್ ಕೊಡೋ. ಓಕೆ ಬ್ರೋ. ವಿಕ್ರಾಂತ್ ಸುಮನ ಮೇಲೆ ಅಕ್ಷತೆ ಹಾಕ್ಬೇಕಾದ್ರೆ ಇದನ್ನ ಪ್ರಯೋಗ ಮಾಡ್ಬೇಕು. ಏಯ್, ಸುಮ್ನಿರೋ. ಪ್ರಯೋಗಿಸ್ಬೇಕಾ? ಪ್ರಯೋಗ ಮಾಡೋದಕ್ಕೆ ಅದೇನಾದ್ರೂ ರಾಕೆಟಾ? ಹೇ, ಇದ್ರ ಬಗ್ಗೆ ನಿಮ್ಗೆ ಗೊತ್ತಿಲ್ವಾ? ಆಹಾ, ವಲ್ಲಭ, ಈಗ ಎಕ್ಸ್ಪ್ಲೈನ್ ಮಾಡ್ತಾ ಕೂತ್ಕೋತೀಯಾ? ಗಂಡ ಹೆಂಡತಿ ಇಬ್ರು ಬಂದು ಸುಮನನ್ಗೆ ಆಶೀರ್ವಾದ ಮಾಡಿ. ಹಸ್ಬೆಂಡು ಕಮ್ಮು. ಮಾಮ್, ಹುಷಾರಾಗಿಡ್ಕೊಳ್ಳಿ. ಅದು ಬಾಂಬನು ಹಾಗೆ ಆತರ ಯಾಕೆ ಆಡ್ತಿದ್ಯಾವಲ್ಲವ? ಯಾವ್ದೇ ವಸ್ತು ಆದ್ರೂ ನಾನು ತುಂಬಾ ಕೇರ್ ತಗೋತೀನಿ ಮಾವ. ಒಳ್ಳೇದೆ, ಹೋಗಿ ಆಶೀರ್ವಾದ ಮಾಡು. ಮಾಮ್, ಹಿಡ್ಕೊಳ್ಳಿ. ನಿನ್ ಗಂಡ ಮಕ್ಕಳ ಜೊತೆ 100 ವರ್ಷ ಚೆನ್ನಾಗಿರು ಸುಮನ. ಯಾರಿದ್ರು ಇಲ್ಲ ಅಂದ್ರು ನಿನಗ್ ನೀನೇ ಅಂತ ಅನ್ಕೊಂಡು ಚೆನ್ನಾಗಿ ಬದುಕ್ಬೇಕು ಸುಮನ. ನಡಿ. ಇಡಿಯಟ್. ಸುಮನ, ವಿಶಾಲಾಕ್ಷ ಅಮ್ಮನವರ ಕೃಪಾ ಕಟಾಕ್ಷೆ ನಿನ್ ಮೇಲಿರ್ಬೇಕು. ಎಲ್ಲ ಒಳ್ಳೇದೇ ನಡೀಲಿ. ತಾಯಿ ಆಗ್ತಿದ್ಯಾ? ಮಗು ಹುಟ್ಟಿದ ಮೇಲಾದ್ರೂ ನಿನಗೆ ಮನಃಶಾಂತಿ ಸಿಗ್ಲಿ ಅಂತ ಕೇಳ್ಕೊತಾ ಇದ್ದೀನಿ.
ದೀರ್ಘ ಸುಮಂಗಲಿ ಭವ. ದುರಂದರ ಇದ್ದಿದ್ರೆ ಪಾಪ ಪಾವನ ಮೂರ್ತಿನೂ ಆಶೀರ್ವಾದ ಮಾಡ್ಬೋದಾಗಿತ್ತು. ಪರವಾಗಿಲ್ಲ ಅಕ್ಕ. ಏನಾಯ್ತು ಇವಳಿಗೆ? ಇಷ್ಟು ತನಕ ಚೆನ್ನಾಗೇ ಇದ್ಲಲ್ಲ. ಸುಮನ, ಇಲ್ಲಿ ನೋಡು, ನಾನು ನಿನ್ನ ಫೋಟೋ ತೆಗಿದ್ದೀನಿ ಅಂದಿಲ್ವಲ್ಲ? ಈ ಸ್ಮೈಲ್ ಕೊಡೋದನ್ನೆಲ್ಲ ಬಿಟ್ಟು ಏನ್ ಮಾಡ್ತಾ ಇದೀಯ ಅಂತ ಹೇಳು. ಪೂಜೆ ಮಾಡ್ತಾ ಇದ್ದೀನಿ. ಇದು ಬೆಡ್ರೂಮು. ನಾನಿಲ್ಲಿ ಕೂತ್ಕೊಂಡು ಬಂಗಾರದ ಹಾವಿಗೆ ಹೂ ಯಾಕೆ ಏರಿಸ್ತಾ ಇದ್ದೀನಿ ಅನ್ನೋ ತಾನೆ ನಿಮ್ ಅನುಮಾನ. ಸೀಮಂತ ಆದ್ಮೇಲೆ ಅರ್ಧ ಗಂಟೆ ರೆಸ್ಟ್ ಮಾಡ್ದೆ. ಕನ್ಸಲ್ಲಿ ನಾಗರಾಜ ಬಂದು ನನಗ್ ಪೂಜೆ ಮಾಡಿದ್ರೆ ನಿಂಗ್ ಒಳ್ಳೇದಾಗತ್ತಮ್ಮ ಅಂತ ಹೇಳ್ದ. ನಾಗರಾಜ ಅನ್ನೋನು ನಿನಗೊಬ್ಬ ಬಾಯ್ ಫ್ರೆಂಡ್ ಇದ್ದ. ಅವನ್ ನಿನ್ ಕನ್ಸಲ್ ಬಂದು ನನ್ನ ಮರ್ತೋದಿಯಾ ಡಾರ್ಲಿಂಗ್ ಅಂತ ಕೇಳಿದಿದ್ರೆ ಬೇಗ ಚಿಕ್ಕಜ್ಮನ್ರೆ, ಏನಾಯ್ತು ನಿಮ್ಗೆ? ಯಾಕೆ ಆತರ ಆಡಿದ್ರಿ? ನಿನ್ ಹೊಟ್ಟೆಲಿ ಹಾವಿದೆ ಅನ್ನೋ ವಿಷಯನ ನಿನ್ನ ಹತ್ರ ಹೇಳ್ಬಾರ್ದು ಅಂತ ಹೇಳಿದ್ರು ಗುರುಗಳು. ಟೆನ್ಷನಲ್ಲಿ ಮರೆತು ಹೇಳ್ಬಿಟ್ಟೆ, ಅದಕ್ಕೆ ಅನುಭವಿಸ್ದೆ. ನೀನ್ ಕೇಳಿಸ್ಕೊಳ್ಳಿಲ್ಲ, ಒಳ್ಳೇದಾಯ್ತು. ಯಾಕೇನು ಮಾತಾಡ್ತಿಲ್ಲ? ಸುಮನ, ಕೃಷ್ಣ ಕಲ್ಲಿಂದ ಬಂದಿರೋ ಈ ಬಂಗಾರದ ಹಾವಿಗೆ ಅಸಾಧಾರಣವಾದ ಶಕ್ತಿ ಇದೆ ಅಂತ ಅನಿಸ್ತಾ ಇದೆ ನನಗೆ. ಅದಕ್ಕೆ ಅಲ್ವಾ ನಾನು ಪೂಜೆ ಮಾಡ್ತಿದ್ದು. ಸಡನ್ ಆಗಿ ನಿಮ್ಗೆ ಉಸಿರು ಕಟ್ಬಿಟ್ಟು ತುಂಬಾ ಕಷ್ಟಪಟ್ರಿ. ಮತ್ತೆ ನೀವು ಬಂಗಾರದ ಹಾವು ಮುಟ್ಟಿದಕ್ಕೆ ನಿಮ್ ಉಸಿರಾಟ ಸರಿ ಹೋಯ್ತು. ನೋಡ್ದೆ, ಇದ್ರ ಮಹಿಮೆ ಏನು ಅಂತ ಇನ್ನೂ ಡೀಪ್ ಆಗಿ ಅನಾಲಿಸಿಸ್ ಮಾಡಬೇಕು. ಇಲ್ ಕೊಡ್ರಿ, ಅಷ್ಟೋತ್ರ ಹೇಳಿದ್ರೆ ಪೂಜೆ ಮುಗ್ದೋಗುತ್ತೆ. ಆಮೇಲೆ ಇದು ನನಗೆ ಕೊಡ್ತೀಯ ಸುಮ್ಮನೆ? ಜೋಪಾನವಾಗಿ ಜೋಬಲ್ಲಿ ಇಟ್ಕೋತೀನಿ. ಇದನ್ನ ನೀವು ಎಲ್ಲಂದ್ರಲ್ಲಿ ಇಟ್ಕೊಂಡ್ರೆ ಪಾಪ ಸುತ್ಕೊಳತ್ತಂತೆ. ಯಾರು ಹೇಳಿದ್ರು? ಯಾರೋ ಹೇಳಿದ್ರೆ ನೀವ್ ಕೇಳಲ್ವಲ್ಲ, ನೀವ್ ಪೂಜಿಸ್ತಿರಲ್ಲ, ನೈನಿ ಅಕ್ಕ ಹೇಳಿದ್ದು. ಅಂದ್ರೆ ಈ ಬಂಗಾರದ ಹಾವು ಬಗ್ಗೆ ನಿನ್ಗಿಂತ ನೈನೇತಿಕೆಗೆ ಚೆನ್ನಾಗಿ ಗೊತ್ತು ಅನ್ಸುತ್ತೆ. ನಮ್ ತಾತನ ಹತ್ರ ಫೋನಲ್ಲಿ ಮಾತಾಡ್ಕೊಂಡು ಎಲ್ಲಾ ವಿಷಯನೂ ತಿಳ್ಕೊಂಡಿದ್ದಾಳೆ ನಮ್ಮ ಅಕ್ಕ. ಅದಕ್ಕೆ ತಾನೆ ಅವಳು ಪಟ್ಟಕ್ ಬಂದ್ರು ಇನ್ನು ಸರ್ವೈವ್ ಆಗಿರೋದು. ಅದನ್ನೇ ಕೊಡಿ. ಒಂದ್ಸರ್ತಿ ಹೇಳಿದ್ರೆ ಸಾಕ? ಹಾಗಾದ್ರೆ ಓಕೆ ರೀ. ಹಾಸಿನಿ ಅಕ್ಕ ಹೇಳ್ತಾಗೆ ನಿಮ್ ಮೇಲೆ ಅಸಹ್ಯ ಪಡ್ತಿದ್ರು ಎಲ್ರು. ಗೊತ್ತಾಗ್ದೆ ಅಂತ ಪಾಪರ್ಸ್ ಸಿಕ್ಕಿದೆ ಹೊರತು ನಾವು ಬೇಕಂತ ಮಾಡಿಲ್ಲ. ಮಾಡ್ದೇ ಇದ್ದಿದ್ರೆ ನಿಮ್ಮನ್ ಬೈತಿದ್ರೋ ಇಲ್ವೋ? ಹಾಗಾಗ್ಬಾರ್ದು ಅಂತಾನೆ ನೈನಿ ಪಾಪ ಪಾರ್ಟಿ ಪಾಪರ್ಸ್ ಜೊತೆಗೆ ಶಿವನ್ ಕರ್ಸಿ ತಲೆ ಮೇಲೆ ತುಳಸಿ ದಳ ಬೀಳೋ ಹಾಗೆ ಮಾಡಿದ್ಲು ಗೊತ್ತಾ? ತುಳಸಿ ಕಟ್ಟೆನ ಒಳಗಿಡ್ಸಿದ್ ಕೂಡ ಅದಕ್ಕೆ ಅತ್ತೆ. ಎಂಥ ವಿಷ ಮಾಲಿನ್ಯನೂ ಹೀರ್ಕೊಳ್ಳೋ ಶಕ್ತಿ ತುಳಸಿಗಿದೆ. ಪಾಪ ಗೊತ್ತಿಲ್ದೆ ನೀವ ಪಾರ್ಟಿ ಪಾಪರ್ಸ್ ನ ತಂದು ನಿಮ್ಗೆ ಯಾವ ಪಾಪನೂ ಬರ್ಬಾರ್ದು ಅಂತ ನೈನಿ ಆಗ್ ಮಾಡಿದ್ದು. ಋಣಿಯಾಗಿರಿ, ಸರಿನಾ? ನೈನಿ ಬಾ.
ನಿನ್ನ ಅದೃಷ್ಟನೇ ಚೆನ್ನಾಗಿದೆ ಸುಮ್ಮಿ. ಮಗು ಹುಟ್ಟೋಕು ಮೊದ್ಲೇ 2 ಸಲ ಸೀಮಂತ ಮಾಡಿಸ್ಕೊಂಡಿದ್ಯಾ. ನಿಮ್ ಮನ್ಸಲ್ಲಿ ಏನಿದೆ ಚಿಕ್ಕಿ? ನನಗ್ ಮಗು ಆಗ್ಬಾರ್ದು ಅಂತನಾ? ಎಲ್ಲದಕ್ಕೂ ಸಿಡುಕ್ತಿಯಲ್ಲೇ ನೀನು. ಇದೇ ತರ ಆದ್ರೆ ಮುಂದಕ್ಕೆ ತುಂಬಾ ಕಷ್ಟ ಆಗತ್ತೆ ಸುಮ್ಮಿ. ಚಿಕ್ಕ ಮಾತೆ ಇಲ್ಲಿ ನೋಡಿ, ಎಷ್ಟು ಅಂಗಡಿ ತಿರುಗಿದ್ರು ಪ್ರಯೋಜನ ಇಲ್ಲ. ತಗೊಳ್ಳಿ, ನೀವು ಕೊಟ್ಟ ದುಡ್ಡು ವಾಪಸ್ ಕೊಡ್ತಾ ಇದ್ದೀನಿ. ಏನ್ ತಗೊಂಡ್ ಬರಕ್ ಹೋಗಿದ್ದೆ ನಂದೀಶಾ? ಬೆಳ್ಳಿಗೆ ಗುಂಡುಗಿರುತ್ತಲ್ಲ ಅದು. ನಿನ್ ಬುದ್ಧಿಗಿಷ್ಟು ಅದೇನಂತ ಗೊತ್ತಿಲ್ವಾ? ನೆನಪಾಯ್ತು ಚಿಕ್ಕ ಮಾತೆ. ಎಲ್ಲಾ ಕಡೆಗೂ ಹೋಗಿ ನೀವು ತಿನ್ನೋದಕ್ಕೋಸ್ಕರ 6 ಜೊತೆ ಕತ್ತೆ ಮೊಟ್ಟೆ ಬೇಕು ಅಂತ ಕೇಳ್ದೆ. ಏನಂದ್ರು ಅವರು? ವಿಚಿತ್ರವಾಗಿ ನೋಡಿದ್ರು. ಕೆಲವರು ಈ ಜನ್ಮದಲ್ಲಿ ಸಿಗಲ್ಲ ಅಂತ ರೇಗಾಡಿದ್ರು. ಪಾಪ ನಂದೀಶ, ಸುಮ್ಮನನ್ ಮುಖ ನೋಡು ಹೇಗ್ ಬಾಡೋಗಿದೆ ಅಂತ. ಏನಾಯ್ತು ಹಾಗೆ ನಗ್ತಿದ್ಯಾ? ಸುಮ್ಮನೆ ಹೋಗಿ ಕೋಳಿ ಮೊಟ್ಟೆ ತಗೊಂಡ್ ಬಾ ಅಂದ್ರೆ ನಂದೀಶ ಹೋಗಿ ಕತ್ತೆ ಮೊಟ್ಟೆ ಕೇಳದ್ನಂತೆ. ಯಾಕೆ ಹಾಗೆ ನಗ್ತಿದ್ಯಾಕ? ಅದ್ರ ಬಗ್ಗೆ ಗೊತ್ತಿಲ್ದಿರೋರ್ಗೆ ನಿನ್ ಕೆಲ್ಸ ಹಚ್ಚಿ ಕಳ್ಸಿದ್ಯಲ್ಲ ಸುಮನ. ಕತ್ತೆ ಯಾವತ್ತಾದ್ರೂ ಮೊಟ್ಟೆ ಇಡುತ್ತಾ? ನಮ್ಮನೇಲೆ ಕೆಲವರು ಕತ್ತೆ ತರ ನಡ್ಕೋಬೇಕಾದ್ರೆ ಮುಂದೊಂದ್ ದಿನ ಕತ್ತೆ ಮೊಟ್ಟೆ ಸಿಗೋದ್ರಲ್ಲೂ ಏನ್ ಆಶ್ಚರ್ಯ ಇಲ್ಲ ಅತ್ತೆ. ಏ ಸುಮ್ಮಿ, ಬೆಳಿಗ್ಗೆನೆ ಮೊಟ್ಟೆ ತಿಂದೆ, ನೈನೆ ಮಾಡಿರೋ ವೆರೈಟಿ ಟಿಫನ್ ಹೊಟ್ಟೆ ತುಂಬಾ ತಿನ್ನುವಂತೆ ಬಾ. ಬೇಕಾಗಿಲ್ಲ ಚಿಕ್ಕಿ. ಪ್ರಸಾದ ಆದ್ರೂ ತಿನ್ನು ಸುಮನಾ. ಎಲ್ಲಿದು? ಅಮ್ಮ ತಗೊಂಡ್ಬರ್ತಿದ್ದಾರೆ. ಎಲ್ರು ಅಲ್ಲಿ ನೋಡಿ. ಹಾಗ್ಯಾಕಂತೀರ ಮಾಮ್? ಪಾಪ ಸುತ್ಕೊಳುತ್ತೆ ಮಾಮ್. ಯಾರ್ಗೆ? ನನಗ? ನನ್ಗ? ಈ ಹುಡುಗಿ ಮುದ್ದಾಗಿದ್ದಾಳೆ ಅಂತ ನೀವು ಕಣ್ಣನ್ನು ಅರಳಿಸ್ಕೊಂಡು ನೋಡ್ತಾ ಇದ್ದೀರೇನೋ? ನಾವು ಭಿಕ್ಷುಕಿ ಹಿಂದ್ಕೊಂಡಿದೀವಿ. ಅಮ್ಮ, ನನ್ನಲ್ಲಿ ಆವೇಶ ಉಕ್ಕು ಬರ್ತಾ ಇದೆ. ನನ್ಗಂತೂ ಇವ್ರನ್ನ ನಾಶ ಮಾಡ್ಬೇಕು ಅನ್ನಿಸ್ತಿದೆ ಅಮ್ಮ. ಓಹೋ ಮಾಮ್, ಇವರಿಬ್ರಿಗೂ ಸಿಟ್ಟು ಬರ್ತಾ ಇದೆ ಮಾಮ್. ಆ ಹುಡುಗಿಗ್ ಬೈದ್ರೆ ಇವ್ರ್ಯಾಕೋ ಸಿಟ್ ಮಾಡ್ಕೋತಿದ್ದಾರೆ? ಓ, ಅಷ್ಟೇ ಜ್ಞಾನ ಇದ್ದಿದ್ರೆ ಈ ವ್ಯಂಗ್ಯ ಕೇಡ್ ಬುದ್ಧಿ ಎಲ್ಲ ಯಾಕಿರ್ತಿತ್ತು ನೈನಿ? ಮೌನವನ್ನ ಮುರಿದು ಒಪ್ಪಿಗೆ ಕೊಡ್ರಮ್ಮ. ನಾನು ಏನು ಅನ್ನೋದನ್ನ ತೋರಿಸ್ತೀನಿ. ಕೋಳಿ ಮೊಟ್ಟೆ ಕೇಳು ಅಂದ್ರೆ ಕತ್ತೆ ಮೊಟ್ಟೆ ಕೇಳಿರು ಅಂತ ಪೆದ್ದ ನೀನು. ನೀನೇನ್ ತೋರಿಸ್ತೀಯ ನಿನ್ ತಲೆ?
ಬಾಯಿ ಮುಚ್ಕೊಂಡಿರ್ತೀಯ? ಮಾತಾಡಕ್ ಬರುತ್ತೆ ಅಂತ ಬಾಯಿ ಬಂದಿದ್ದನ್ನೆಲ್ಲ ಮಾತಾಡ್ಬೇಡ. ಅದನ್ನ ನೀವು ಪಾಲಿಸಿದ್ರೆ ಚೆನ್ನಾಗಿರತ್ತೆ. ಇಷ್ಟು ಕೊಬ್ಬಿರೋದಕ್ಕೆ ನಿಂಗೆ ನಿನ್ ಜೀವನ ಹೀಗಾಗಿರೋದು. ನನ್ಗೇನಾಗಿದೆ? ಯಾಕೆ ಹೀಗೆ ಹೇಳ್ತಿದ್ದೀರಾ? ಅಂತೇನಿ ಕಣೆ. ಏಯ್, ಯಾಕೋ ನೀನು ಹುಚ್ಚಿನ ತರ ಕೂಗಾಡ್ತಿದ್ಯಾ? ನಾವೇ ಜಗಳ ಆಡ್ತಾ ಇದ್ರು ಏನು ಗೊತ್ತಿಲ್ದಿರೋ ಹಾಗೆ ಮುಗ್ದೆ ಹಾಗೆ ಹೇಗ್ ನೋಡ್ತಾ ಇದ್ದಾಳೆ ಅಂತ ನೋಡಿ ಈ ವಿಶಾಲಾಕ್ಷಿ. ಹೇಗೆ? ಅದು ನಾನು ಹೇಳಲ್ಲ. ಗೊತ್ತಿಲ್ಲ ಅಂತ ಹೇಳಿ. ಏನೋ ಒಂದ್ ಮಾತ್ ಹೇಳ್ಬಿಟ್ರೆ ನಾನ್ ಭಯ ಪಡ್ಬೋದು ಅಂತ ನೀವು ನಿಮ್ ಮನ್ಸಲ್ಲಿ ಅನ್ಕೊಂಡಿದೀರಾ ಅನ್ಸತ್ತೆ. ಇಲ್ಲಿ ನೋಡು, ಈ ತರ ಅಪಾರ್ಥ ಮಾಡ್ಕೊಳ್ಳೋದ್ರಿಂದನೇ ನಿನ್ಗೇನ್ ಹೇಳಿದ್ರು ಪ್ರಾಬ್ಲಮ್ಮೇ. ವಿಶಾಲ್ ಬಾವ ಕೊಟ್ರಲ್ಲ ಆ 3 ಕೋಟಿಯಿಂದ ನಾನ್ ತಾಯಿ ಆಗ್ತಿದೀನಿ ಅಂತ ಹೇಳೋದ್ರ ಹಿಂದೆ ಎಷ್ಟು ಶ್ರಮ ಇದೆ ಅಂತ ನಿಮ್ಗೆ ಗೊತ್ತಿಲ್ಲ ಬಿಡ್ರಿ. 50 ಕೋಟಿ ಬಂದ್ಮೇಲೆ ಯಾರ ಹತ್ರ ಎಷ್ಟಿಸ್ಕೊಂಡಿದ್ನೋ ಅದನ್ನ ವಾಪಸ್ ಕೊಡ್ತೀನಿ. ದುಡ್ಡನ್ನ ಕೊಡ್ತೀಯ, ಆದ್ರೆ ಋಣ ತೀರ್ಸಕ್ ಆಗಲ್ಲ. ಅದಕ್ಕೇನ್ ಮಾಡ್ತೀಯ? ಆ ವಿಷಯನ ಮೊದ್ಲು ಅರ್ಥ ಮಾಡ್ಕೋ. ಇವ್ರ ಹೆಸರಲ್ಲಿ ಆಸ್ತಿ ಇಲ್ಲ ಅಂದ್ರು ದಿನಕ್ಕೊಂದ್ ಬಟ್ಟೆ ಹಾಕೊಂಡು ನನ್ನ ಕ್ಲಾಸ್ ತಗೊಳಕ್ಕೆ ರೆಡಿ ಆಗಿರ್ತಾರೆ. ನಾಳೆ ನಂಗೆ ಆಸ್ತಿ ಬಂದ್ಮೇಲೆ ಆಗ ನನ್ ಕಷ್ಟಕ್ಕೆ ಪ್ರತಿಫಲ ಏನು ಅನ್ನೋದ್ನ ಇವ್ರ ಕಿವಿ ಹಿಡಿದು ಅರ್ಥ ಮಾಡಿಸ್ತೀನಿ. ಮಾಮ್, ಹೇಗಿದ್ದೀನಿ? ಆರೋಗ್ಯವಾಗಿದೆಯಲ್ವೋ? ಅಬ್ಬಾ, ಹಾಗಲ್ಲ ಮಾಮ್. ಸ್ಟೈಲಾಗಿ ಕಾಣಿಸ್ತಾ ಇದೀನ ಇಲ್ವೋ ಅಂತ ಕೇಳಿದ್ದು. ಬಾಡಿ ಫಿಟ್ ಆಗಿದ್ದು, ಫಿಟ್ನೆಸ್ ಇದ್ರೇನೆ ಚೆನ್ನಾಗಿ ರೆಡಿ ಆಗಕ್ಕಾಗೋದು. ನಾನ್ ಹೇಗಿದ್ದೀನಿ? ವಾವ್, ಸ್ಟಾರ್ ಹೀರೋ ಅಮ್ಮನ್ ತರ ಇದ್ದೀರಾ ಮಾಮ್. ನೀವುಗಳೇನ ಇದು? ಅದೇನೋ ಹಾಕ್ ಕೇಳ್ತಿದ್ಯಾ? ಅವಳ ದೇವಸ್ಥಾನದ ಪ್ರಸಾದ ತಂದು ಮನೆಯವರನ್ನೆಲ್ಲ ಕೈವಶ ಮಾಡ್ಕೋಬೇಕು ಅಂತ ನೋಡ್ತಿದ್ದಾಳೆ ಅಂದ್ರೆ ಮನಸ್ಸಲ್ಲಿ ದೊಡ್ಡ ಪ್ಲಾನೇ ಹಾಕೊಂಡಿರ್ತಾಳೆ. ಮಾಮ್, ಹಾಗೆಲ್ಲ ಅನ್ಬೇಡಿ. ಚಿಕ್ಕ ಮಕ್ಕಳು ದೇವ್ರ ಸಮಾನ ಅಂತ ಎಷ್ಟು ಸಲ ಹೇಳಿದ್ರು ನಿಮಗೆ ಅರ್ಥನೇ ಆಗ್ತಿಲ್ಲ. ಅಂದ್ರೆ ಓ, ಇವಾಗ ವಿಶಾಲಾಕ್ಷಿನ ದೇವ್ರು ಅನ್ಕೊಂಡು ನಾವಿಬ್ರು ಮನೆಯಿಂದ ಹೊರಗೆ ಹೋಗ್ಬೇಕಾದ್ರೆ ದರ್ಶನ ಮಾಡ್ಕೊಂಡು ಹೋಗಿ ಅಂತ ಹೇಳ್ತಾ ಇದ್ಯಾ? ಕಾಲ್ಗೂ ಬೀಳಕ್ ಹೇಳ್ತಾನೆ. ಹೌದು ಮಾಮ್, ಇವನು ವಿಶಾಲ್ ಪಾರ್ಟಿಗೆ ಸೇರ್ದವನಲ್ವಾ? ಬ್ರೋ, ನಾನು ಯಾರಿಗೂ ಪಕ್ಷಪಾತ ಮಾಡಲ್ಲ. ಒಳ್ಳೇದಿದ್ರೆ ಒಳ್ಳೇದು ಅಂತ, ತಪ್ಪಿದ್ರೆ ತಪ್ಪು ಅಂತ ಎಚ್ಚರಿಸ್ತೀನಿ ಅಷ್ಟೇ. ಅಪಾರ್ಥ ಮಾಡ್ಕೊಂಡ್ರೆ ನನಗ್ ಬೇಜಾರಾದ್ರೂ ಸರಿನೇ, ನಿಮಗಂತೂ ಏನು ಹೇಳಲ್ಲ. ಯಾಕೋ ಪಾಪ? ತಾಯಿ ಎಂತವಳಾದ್ರೂ ಸರಿನೇ, ಜನ್ಮ ಕೊಟ್ಟಿರೋದಕ್ಕಾದ್ರೂ ಅವಳನ್ನ ನೆನೆಸ್ಕೋಬೇಕು ಅನ್ನೋದು ನನ್ನ ಸಿದ್ಧಾಂತ. ಲೇಯ್, ಸ್ವಂತವಾಗಿ ಬಿಸ್ನೆಸ್ ಮಾಡೋಂಥ ಬುದ್ಧಿವಂತಿಕೆ ನಿನ್ನಲ್ಲಿದ್ರೂ ಕೂಡ ನಾ ಏನೇ ವಿಶಾಲಿಂದ ಬಿದ್ದಿದ್ಯಾ? ಅವ್ರು ನಂಬ್ಕೊಂಡಿದ್ರೆ ನೀನು ಉದ್ಧಾರ ಆಗ್ತೀಯ ಅಂತ ಗ್ಯಾರಂಟಿನೇ ಇಲ್ಲ. ಬ್ರೋ, ನಾನು ಹೇಗಿದ್ರೂ ಪರವಾಗಿಲ್ಲ. ನನಗೆ ಅಂತ ಒಂದು ಗೌರವ, ಸ್ಥಾನಮಾನ ಎಲ್ಲ ಇದೆ. ನೀವೇ ಬೇಡದೇ ಇರೋ ಬಿಲ್ಡಪ್ಗಳನ್ನ ತಗೊಂಡು ಅನುಭವಿಸ್ತೀರ. ನೋಡಿದ್ರ ಮ್ಯಾಮ್ ಏನಂದ ಅಂತ? ಏಯ್, ತಲೆ ಕೆಡಿಸ್ಕೋಬೇಡ್ವೋ. ಅವನ್ ಹೇಳಿದ ಮಾತ್ರಕ್ಕೆ ನಾವ್ ಅದನ್ ಕೇಳ್ತೀವ ಹೇಗೆ? ನಾನ್ ಟಚ್ ಅಪ್ ಮಾಡ್ಕೊಂಡು ಬರ್ತೀನಿ, ನೀನ್ ಫೈಲ್ ನೋಡ್ತಾ ಇರು. ಸರಿ ಮ್ಯಾಮ್.
ಮಾತೆ, ಅಮ್ಮ ಧ್ಯಾನದಲ್ಲಿದ್ದಾರೆ ಚಿಕ್ಕ ಮಾತೆ. ಹೊಟ್ಟೆ ಬಿರಿಯಂಗಿಳ್ ತಿಂದು ಕೂತಲೆ ನಿದ್ದೆ ಮಾಡ್ತಿದ್ರೆ ನೀವ್ ಧ್ಯಾನ ಅಂತಿದ್ದೀರಾ? ಸುಮನಾ, ನೀನ್ ಮಾತಾಡದೇ ಇದ್ರೆ ಒಳ್ಳೇದು. ಅಮ್ಮ, ತಪೋಭಂಗವಾಯ್ತಾ? ಇಲ್ಲ ನಂದಿಶಾ, ಅವಾಗ್ಲೇ ನನ್ನ ಕೀಳಾಗ್ ನೋಡ್ದವ್ರನ್ನ ನೋಡ್ಬೇಕು ಅನ್ಸ್ತು, ಕಣ್ಬಿಟ್ಟೆ. ನಿನ್ನ ಕೀಳ್ ದೃಷ್ಟಿಯಲ್ಲಿ ನೋಡಿದವ್ರು ಯಾರಮ್ಮ ಹೇಳು? ಇನ್ಯಾರು ಬ್ರೋ, ಸುಮ್ಮನೆ. ಮಾಮ್, ನಾನ್ ಚೆನ್ನಾಗ್ ಕಾಣಿಸ್ತಿಲ್ಲ ಮಾಮ್. ನಿಮ್ಮಮ್ಮ ಏನಾದ್ರೂ ಚೆನ್ನಾಗಿದ್ದಾಳಾ? ಒಳ್ಳೆ ಊರ್ ಬಿಟ್ಟು ಓಡ್ ಬಂದಿರೋಳ್ ತರ ಇದ್ದಾಳೆ. ಏಯ್ ಛೀ, ಸುಮ್ನಿರು. ನೀವೆಷ್ಟೇ ಕೂಗಾಡಿದ್ರು ನಿಮ್ ವೇಷ ಅಂತೂ ಬದಲಾಗಲ್ಲ. ಮತ್ತೆ ಇವ್ರು ಹೋಗಿ ರೆಡಿ ಆದ್ರೂ ಇದೇ ತರಾನೇ ಕಾಣಿಸ್ತಾರೆ ವಿಕ್ರಾಂತ್ ಅವ್ರೆ. ಹಾಗಾದ್ರೆ ನೀವು ಲೈಫ್ ಲಾಂಗ್ ಹೀಗೆ ಇರ್ತೀರತ್ತೆ? ಖಂಡಿತ ಇರಲ್ಲ. ಹಾಗಾದ್ರೆ ಅಮ್ಮನ ಹತ್ರ ಪರಿಹಾರವನ್ನು ಕೇಳಿ ಮಾತೆ. ಏನು ಅಂತ ಹೇಳಕ್ ಹೇಳು. 2 ಕೈ ಚಾಚಿ ಭವತಿ ಭಿಕ್ಷಾಂದೇಹಿ ಅಂತ 3 ಸಲ ಹೇಳಿದ್ರೆ ಸಾಕು. ಏನು ಭಿಕ್ಷುಕರು ತರ ನಾವ್ ಕೈ ಚಾಚಿ ಅಮ್ಮ ಒಂತೋ ತನ್ನ ಹಾಕಿ ಮಾ ಅಂತ ಬೇಡ್ಕೋಬೇಕಾ? ಬಾ. ಇಲ್ಲ ಅಂತಾನೆ ಹಾಗೆ ಕೇಳ್ತಾರೆ. ಹೊಟ್ಟೆ ತುಂಬಲಿ ಅಂತ ಅವ್ರು ಹಾಗೆ ಮಾಡ್ತಾರೆ. ಹಸು ನೀಡೋ ಪರೀಕ್ಷೆಯಿಂದ ಅವ್ರು ಪಾರಾಗಕ್ಕೆ ಪಾಪ ಕಷ್ಟ ಪಡ್ತಿರ್ತಾರೆ. ಅವ್ರ ಬಗ್ಗೆ ನಾವ್ಯಾಕೆ ಹಾಗೆ ಮಾತಾಡ್ಬೇಕು? ಕೈ ಚಾಚೋದು ಅಂದ್ರೆ ಆ ಪರಮೇಶ್ವರ ನಮ್ ಕೊಟ್ಟಿರೋ ಪ್ರಕೃತಿನ ಅನುಭವಿಸೋದು ಅಂತ. ಅದನ್ನ ಭಿಕ್ಷೆ ಅಂತ ಅನ್ನಲ್ಲ. ನೀನ್ ಹೇಳ್ದೆ ಅಂತ ನಿನ್ ಮುಂದೆ ನಾನ್ ಕೈ ಚಾಚಿ ಬೇಡ್ಕೊಂಡ್ರೆ ನನ್ ಮರ್ಯಾದೆ ಏನಾಗ್ಬೇಕು? ಮರ್ಯಾದೆ ಅಂತ ಸುಮ್ನಿದ್ರೆ ನಿಮ್ಗೆ ತೊಂದ್ರೆ. ಯೋಚನೆ ಮಾಡಿ ನೋಡಿ. ಸ್ವಲ್ಪನೂ ಯೋಚಿಸೋದಿಲ್ಲ. ನಾನೇ ಅಂದ್ರೆ ನನ್ಕಿಂತ ಹಠ ಅತ್ತೆಗೆ ಖಂಡಿತ ಕೈ ಚಾಚಲ್ಲ. ಬಿಸ್ನೆಸ್ ಡೀಲ್ ಬೇಕಾದ್ರೆ ಕ್ಯಾನ್ಸಲ್ ಮಾಡ್ಕೋತೀವಿ. ಇವಳ ಮುಂದೆ ನಾವು ಕೈ ಅಂತೂ ಚಾಚಲ್ಲ. ಏಯ್, ಒಳಗ್ ಹೋಗೋಣ. ನೀವೇನು ಯೋಚನೆ ಮಾಡಬೇಡಿ, ಅವರೇ ಈಗ ವಾಪಸ್ ಬರ್ತಾರೆ. ಆ ಅನುಮಾನ ನನ್ ತಲೆನ ಕೆಡಿಸ್ತಾ ಇದೆ ಕಣೋ. ಅಮ್ಮ, ಹಸುವಾಗ್ತಿದೆ ತಾಯೇ, ಸ್ವಲ್ಪ ಬಿರಿಯಾನಿ ಇಲ್ಲ ಚಿಕನ್ ಪೀಸ್ ಇದ್ರೆ ಹಾಕ್ರಮ್ಮ. ಏಯ್ ಛೀ, ಸುಮ್ನಿರು, ಹೋಗ ಆ ಕಡೆ. ನೋಡಿದ್ರ ಮಾಮ್, ನಾವ್ ಹೀಗೆ ಕೂಕೊಂಡ್ರೆ ತಾನೆ ನಮ್ಮನ್ನ ಭಿಕ್ಷುಕರು ಅಂತ ಅನ್ಕೊಳ್ಳೋದು. ಬಿಸ್ನೆಸ್ ಡೆಲಿಗೇಟ್ಸ್ ಹತ್ರ ಆಟಿಟ್ಯೂಡ್ ಅಲ್ಲಿ ಮಾತಾಡಿದ್ರೆ ಪ್ರಾಬ್ಲಮ್ ಎಲ್ಲಿ ಬರುತ್ತೆ? ನಿನ್ ಕತ್ತೆ ಅಷ್ಟು ವಯಸ್ಸಾದ್ರೂನು ಅನುಭವ ಇನ್ನೂ ಇಲ್ಲ ಕಣೋ. ಒಬ್ರೋ ಇಬ್ರೋ ಹಾಗೆ ಹೇಳಿದ್ರೆ ಅವ್ರು ಸುಮ್ನೆ ಹೇಳ್ತಿದ್ದಾರೆ ಅಂತ ಲೈಟ್ ಆಗಿ ತಗೋಬಹುದು. ಎಲ್ರೂ ಒಂದೇ ಮಾತನ್ನ ಹೇಳಿದ್ರೆ ನಾವು ಸುಮ್ನೆ ಅವಸರ ಪಟ್ಟು ಮರ್ಯಾದೆ ಕಳ್ಕೋಬೇಕಾಗತ್ತೆ. ಇವಾಗ ಏನ್ ಮಾಡೋಣ ಅಂತೀರ ಮಾಮ್? ಮತ್ತೆ ಕಾಂಪ್ರಮೈಸ್ ಆದ್ರೆ ಬೆಟರ್ ಅಂತೀಯಾ? ನೀವು ಕೈ ಚಾಚ್ತೀರಾ? ನೆವರ್. ಇಷ್ಟ ಹಠ ಇಟ್ಕೊಂಡು ಕಾಂಪ್ರಮೈಸ್ ಮಾಡ್ಕೋತೀನಿ ಅಂದ್ರೆ ಅದ್ ಹೇಗ್ ಸಾಧ್ಯ? ರಾಜಿ ಮಾಡ್ಕೊಳ್ಳೋ ತರ ಮಾಡ್ಕೊಂಡು ಅದ್ರಲ್ಲಿ ರಾಜಕೀಯ ಮಾಡೋ ಅಂತಹ ಬುದ್ಧಿವಂತಿಕೆ ನನಗಿದೆ. ಆದ್ರೆ ನಾನು ನಯನಿ ಮುಂದೆ ಕೈ ಚಾಚಲ್ಲ.
ಆ ವಿಶಾಲಾಕ್ಷಿ ಮುಂದೆ ನೀವು ಸಣ್ಣವರಾಗೋದನ್ನ ನನ್ ಕೈಲಿ ನೋಡಕ್ಕಾಗಲ್ಲ ಮಾಮ್. ಏಯ್, ಹೀಗೆ ಎಲ್ರ ದೃಷ್ಟಿಯಲ್ಲಿ ಭಿಕ್ಷುಕರ ತರ ಇರ್ಬೇಕು ಅಂತೀಯಾ? ಏನು ಮಾಮ್, ಏನು ಅರ್ಥನೇ ಆಗ್ತಿಲ್ಲ. ಒಳ್ಳೇದಾಗುತ್ತೆ ಅಂತ ಅನ್ಕೊಳ್ಳಿ ಅತ್ತೆ. ಮಾಮ್, ತಿನ್ನಿ. ಅಂಬಾ ಶಿವಶಂಭೋ. ಡಮ್ಮೋ ಡಮ್ಮ, ಅಮ್ಮನ ನಾವ್ ಬಿಟ್ಟು ಬರ್ತೀವಿ. ನಾನು ಹೋಗ್ ಬರ್ತೀನಮ್ಮ. ಒಳ್ಳೇದಮ್ಮ. ಇನ್ನು ಇಲ್ಲೇ ಕೂತಿದ್ದೀರಲ್ಲ ಅತ್ಗೆ, ಹೋಗಿ ಸ್ನಾನ ಮಾಡ್ಕೊಳ್ಳಿ. ಸುಮನ, ಇವಾಗಾದ್ರೂ ಅರ್ಥ ಮಾಡ್ಕೋ, ನಾವು ಸರಿಯಾಗಿದ್ರೆ ಎಲ್ಲ ಸರಿಯಾಗಿರುತ್ತೆ ಅಂತ. ಒಳ್ಳೆಯವರಿದ್ರೆ ಎಲ್ಲ ಇದ್ರೂ ಒಳ್ಳೇದೇ ಆಗುತ್ತೆ. ಮೋಡಿ ಮಾಡೋರ್ನ ಕರ್ಕೊಂಡ್ ಬಂದ್ರೆ ಹೀಗೆ ಆಗೋದು. ಏನ್ ನೆನ್ಪಾಯ್ತು ಅಂತ ಹೀಗ್ ನಗ್ತಿದ್ಯಾಕ? ಮರ್ತೋಗಿದ್ರೆ ತಾನೇ ನೆನಪು ಮಾಡ್ಕೊಳ್ಳೋದಕ್ಕೆ ನೈನಿ. ದುರ್ದು ಆಂಟಿ ಹೇಳಿದ್ ಕೇಳಿ ನಂಗ್ ನಗು ಬಂದ್ಬಿಡ್ತು. ಏನಾಯ್ತು? ಅತ್ತೆ ಆಮೇಲೆ ನನ್ ಗಂಡ ಭಿಕ್ಷೆ ಬೇಡೋರ್ ಹಾಗೆ ರೆಡಿ ಆಗಿದ್ರಂತಲ್ಲ. ಅಯ್ಯೋ ಅಕ್ಕ, ಅದಕ್ಕ ನೀನ್ ನಗ್ತಾ ಇರೋದು? ಕೇಳಿಸ್ಕೊಂಡ್ರೆ ಕೋಪ ಮಾಡ್ಕೋತಾರೆ. ಹಾ, ಕರ್ಬೇವಿನ ಗೋಜ್ ಕೂಡ ಮಾಡಕ್ ಬರಲ್ಲ ಅವ್ರಿಗೆ. ಜಗಳ ಮಾಡ್ತಾರಾ? ಆ ಟೈಮಿಗ್ ನಾನ್ ಇಲ್ದೇ ಇದ್ದಿದ್ದಕ್ ಸರಿ ಹೋಯ್ತು. ನಾನಿದ್ದಿದ್ರೆ ಎಗ್ರಿ ಅವ್ರ ಕೈಯಲ್ಲಿ ಇಟ್ಕೊಂಡಿರೋ ಬಟ್ಲನ್ನ ಹಾಕ್ ಓದಿತಿದ್ದೆ. ಬಂದ್ರು? ಬಂದ್ಬಿಟ್ರ? ಅಯ್ಯೋಯ್ಯೋ, ನಾನ್ ಹೇಳಿದ್ ಕೇಳಿಸ್ಕೊಂಡ್ರ ಹೇಗೆ? ಯಜಮಾನ್ರು ಬಂದ್ರು ಅಕ್ಕ. ಅಮ್ಮದ್ ಮೊದ್ಲೇ ಹೇಳಕ್ಕೇನು ನೈನಿ? ಮಾಮ್ ಬಂದ್ರು ಅಂತ ಅನ್ಕೊಂಡ್ರ ಅದಕ್ಕೆ? ಬಂದ್ರೆ ಏನು ವಿಶಾಲ್, ನನ್ಗೇನಾದ್ರು ಭಯನಾ? ನೀವಿದ್ದೀರಾ, ವಿಶಾಲಕ್ಷಮ್ಮ ತಾಯಿ ಆಶೀರ್ವಾದ ಇದೆ. ಈಗ ಮಾಮ್ಗೆ ವಲ್ಲಭನ್ಗೆ ಭಯ ಭಕ್ತಿ ಬಂದಿರುತ್ತೆ. ಯಾರ್ ಕಂಡ್ರೆ? ನಮ್ಮನ್ ನೋಡಿ ಅಲ್ಲ, ವಿಶಾಲಾಕ್ಷಿ ನೋಡಿದ್ರೆ ಭಯ ಪಡ್ತಾರೆ ಅಂತಂದೆ. ಇನ್ನೊಂದೆರಡು ದಿವಸ ಇರಕ್ ಹೇಳ್ಬೇಕಿತ್ತು ವಿಶಾಲ್. ಇಲ್ಲೇ ಇದ್ಬಿಡು ಅಂತಾನು ಎಷ್ಟೋ ಸಲ ಹೇಳಿದೀನಿ. ಆದ್ರೆ ಶಿವಪೂಜೆ ಇರುತ್ತಪ್ಪ, ನಂಜನಗೂಡ್ಗೆ ಹೋಗ್ಲೇಬೇಕು ಅಂತ ಹೇಳ್ತಿರ್ತಾಳೆ. ವಿಶಾಲಾಕ್ಷಿ ಮೇಲೆ ಅತ್ತೆ ಭಾವ ಸಂಚ್ ಮಾಡ್ತಾರಲ್ವಾ ಯಜಮಾನ್ರೆ? ಸ್ವಲ್ಪ ಹೊತ್ತು ಅವ್ರನ್ನ ಹಾಗೆ ಬದಲಾಯಿಸಿದಕ್ಕ? ಹ, ಓಂ ನಮ ಶಿವಾಯ ಅಂತ ಹೇಳ್ಕೊಂಡು ನಮ್ ಮನೆಗ್ ಬರೋ ವಿಶಾಲಾಕ್ಷಿಗೆ ಒಂದ್ ಸ್ವಲ್ಪ ಆದ್ರೂ ತೊಂದ್ರೆ ಕೊಟ್ರು ಅತ್ತೆನ ಕ್ಷಮಿಸ್ತಾನೆ ಇರ್ಲಿಲ್ಲ. ಈಗಾಗ್ಲೇ ಅವ್ರು ಮಾಡಿರೋ ಪಾಪ ಅನ್ಯಾಯಗಳು ಅಂತಿಂತದ್ದಲ್ಲ ಗೊತ್ತಾ? ಅದ್ಕೆ ಅದು ಆಸ್ತಿನ್ ಪಡ್ಕೊಳ್ಳೋದಕ್ಕೆ ಪಕ್ಕ ಪ್ಲಾನ್ ಮಾಡಿ ವಿಶಾಲ್ ಹೆತ್ತ ತಾಯಿನ ಇದೇನಿದು? ಹಾಸಿನಿ ಅದಕ್ಕೆ ನಿಜ ಹೇಳ್ತಾಳೆ ಅಂತ ನಾನ್ ಭಯಪಟ್ಟು ಏನೋ ಮಾತಾಡೋದಕ್ಕೆ ಹೋದ್ರೆ ನೈನಿನೇ ಕೈ ಇಟ್ಟು ಬಾಯಿ ಮುಚ್ಚಿದ್ಲಲ್ಲ. ಅಕ್ಕ, ನೀನೇನಿದ್ರು ಮನ್ಸಿನಲ್ಲಿ ಇಟ್ಕೊಳ್ದೆ ಹಾಗೆ ಹೇಳ್ಬಿಡ್ತೀಯ ಅಂತ ನನಗ್ ಗೊತ್ತು. ಯಜಮಾನ್ರು ನಿದ್ರೆ ಮಾಡೋ ಟೈಮ್ ಆಯ್ತಲ್ವಾ, ನೀನ್ ಹಿಂದೆ ಮುಂದೆ ನೋಡ್ದೆ ಏನೇನೋ ಮಾತಾಡ್ಬಿಡ್ತೀಯ. ಅದನ್ ಕೇಳಿ ಇವ್ರು ನಿದ್ರೆ ಮಾಡ್ದೆ ರಾತ್ರಿ ಇಡೀ ಯೋಚನೆ ಮಾಡ್ತಾ ಇರ್ತಾರೆ ಅಕ್ಕ. ನಿನ್ನೆ ನಾವು ಭಿಕ್ಷುಕರ ತರ ಕಾಣಿಸ್ತಾ ಇದೀವಿ ಅಂತ ಮನೆಯವರೆಲ್ಲ ನೋಡಿ ನಗ್ತಾ ಇದ್ರಲ್ಲ ಮಾಮ್. ಅಖಂಡ ಸ್ವಾಮಿಯವ್ರಿಗಾದ್ರೂ ಸರಿಯಾಗಿ ಕಾಣಿಸ್ತಿದ್ವ ಇಲ್ವೋ ಅಂತ ಕೇಳ್ತಾ ಇದೀನಿ ಅಷ್ಟೇ. ನಾನು ಎಲ್ಲಾನು ನೋಡಿದ್ದೀನಿ ವಲ್ಲಭ. ಅಂದ್ರೆ ಸ್ವಾಮಿ, ನಾವು ಬಟ್ಟೆ ಹಾಕೊಂಡಿದ್ರು ನೀವು ಸ್ಕ್ಯಾನ್ ಮಾಡ್ತೀರಾ? ಇಡಿಯಟ್, ನಿನಗ ಅರ್ಥ ಆಗಲ್ಲ. ಸೈಲೆಂಟ್ ಆಗಿರೋ, ನಾನ್ ಮಾತಾಡ್ತೀನಿ. ಸ್ವಾಮಿ, ನಿಮಗ್ ಹೊಸದಾಗಿ ಹೇಳೋ ಅವಶ್ಯಕತೆ ಏನೂ ಇಲ್ಲ.
ಮನೇಲಿ ಈ ತರದ್ ವಿಚಿತ್ರಗಳು ನಡೀತಿದೆ ಅಂದ್ರೆ ಅದ್ರ ಹಿಂದೆ ಗಾಯತ್ರಿಕನ್ ಕೈವಾಡ ಇದೆ ಅಂತಾನೆ ಅರ್ಥ. ಆ ಮನೆಗೆ ದೇವರು ಗಾಯತ್ರಿ ದೇವಿ, ಎಲ್ಲರ ದೇವತೆ ವಿಶಾಲಾಕ್ಷಿ ಅಮ್ಮ. ಯಾರ ಪ್ರಭಾವದಿಂದ ನೀವ್ ಹೀಗೆ ಕಷ್ಟಪಡೋದನ್ನ ಗ್ರಹಿಸಿ ಪರಿಹಾರವನ್ನ ಕೇಳಿ. ಅಯ್ಯ, ಅಮ್ಮನವ್ರು ನಮ್ಗೇನ್ ಮಾಡ್ತಾರೆ ಮಾಮ್? ಆದ್ರೂ ನಾವ್ ದೇವ್ರ ತಂಟೆಗೆ ಹೋಗ್ಬಾರ್ದು, ಹೋದ್ರೆ ಉಳಿಯಲ್ಲ. ಗಾಯತ್ರಿ ದೇವಿ ಇದ್ರೂ ಸರಿ, ನಮ್ಮನ್ನಲ್ಲಿ ಇರಕ್ ಬಿಡಲ್ಲ. ಅದಕ್ಕೆ ಮೊದ್ಲು ಗಾಯತ್ರಿಕನ್ ಜಾಡನ ಪತ್ತೆ ಹಚ್ಚಿದ್ರೆ ನಮ್ಗಿರೋ ಸಮಸ್ಯೆಗಳನ್ನ ಬಗೆಹರಿಸಬಹುದು ಅಂತ ಸ್ವಾಮಿಗಳ ಹತ್ರ ಬಂದಿದ್ದೀನಿ. ಮಾಮ್ ಮಾತಿನ ಅರ್ಥ ನಿಮ್ಗೆ ಗೊತ್ತಾಯ್ತಲ್ವಾ ಸ್ವಾಮಿ? ಹಾಗಿದ್ರೆ ನೀನು ವಿಶಾಲಾಕ್ಷಿ ಅಮ್ಮನವ್ರ ಬಗ್ಗೆ ತಿಳ್ಕೊಳ್ಳೋ ಆಸಕ್ತಿ ಇಲ್ಲ? ಬೇಡ ಸ್ವಾಮಿ. ಮೂರ್ಖರು ನೀವು. ಹೇಳಿ ಅಂತ ಕೇಳಿದಿದ್ರೆ ನಿಮ್ ಮನೆಗ್ ಬಂದು ನಿಮ್ಮನ್ನ ಇಕ್ಕಟ್ಟಿಗೆ ಸಿಕ್ಸೋ ವಿಶಾಲಾಕ್ಷಿನೇ ಅಮ್ಮನವರು ಅಂತ ನಿಜ ಹೇಳ್ತಾ ಇದ್ದೆ. ಹೇಳಿ ಸ್ವಾಮಿ, ಗಾಯತ್ರಿಕ ಎಲ್ಲಿದ್ದಾಳೆ? ನಿನ್ನ ಮನೆಯಲ್ಲಿದ್ದಾಳೆ. ಅಂದ್ರೆ ದೊಡ್ಡಮ್ಮ ಕೂಡ ಮನೆಗ್ ಬಂದಿದಾರ ಮಾಮ್? ನೀನ್ ಸುಮ್ನಿರೋ. ಮನೆಯಲ್ಲಿ ಗಾಯತ್ರಿಕ ಎಲ್ಲಿದ್ದಾರೆ ಸ್ವಾಮಿ? ನಿಮ್ ಮನೇಲಿದ್ದಾಳೆ ಅಂತಂದ್ರೆ ನಿನ್ನ ಚಿಕ್ಕ ಸೊಸೆ ಸುಮನಾಳಿಂದ ಅವಳ ಜಾಗನ ತಿಳ್ಕೊಳ್ಳೋ ಅವಕಾಶ ಇದೆ ಅಂತ ಅರ್ಥ ಆಗ್ತಿಲ್ಲೋತ್ತಮ್ಮ. ಹೌದಾ ಸ್ವಾಮಿ? ಹೇಗ್ ಕಂಡುಹಿಡಿಬಹುದು? ತನ್ನ ಗರ್ಭದಲ್ಲಿರೋ ಮಗುವಿಂದ. ಅಂದ್ರೆ ಮಾಮ್ ಹೊಟ್ಟೆಲಿ? ಏಯ್ ಸುಮ್ನಿರು. ಹೇಳ್ಬಾರ್ದು ಅಂತ ಗೊತ್ತಿಲ್ವಾ? ಹೇಳಿಲ್ಲ ಅಂದ್ರೆ ಸ್ವಾಮಿಗಳಿಗೆ ಹೇಗ್ ಗೊತ್ತಾಗುತ್ತೆ ಮಾಮ್? ನನಗೆ ಎಲ್ಲಾ ವಿಷಯನೂ ಗೊತ್ತು ಅಂತ ಹೇಳಿದಿನಲ್ಲ ವಲ್ಲಭ. ಅಂದ್ರೆ ಸುಮನಾಗ್ ಹುಟ್ಟು ಅಂತ ಮಗು ಬಗ್ಗೆನೂ ಗೊತ್ತಾ ನಿಮ್ಗೆ? ಗೊತ್ತಿದೆ ಅಂತಾನೆ ಹೇಳ್ತಾ ಇರೋದು. ಅವಳ ಹೊಟ್ಟೆಲಿರೋ ಮಗು ಬಗ್ಗೆ ಗೊತ್ತಿಲ್ಲದೆ ಇರೋದು ಅದು ಸುಮನಾಗ್ ಮಾತ್ರನೇ. ಹೇಳಿ ಯಜಮಾನ್ರೆ. ಅದಕ್ಕೆ ಹೇಳ್ದಾಗೆ ನಮ್ಮಮ್ಮ ಇಲ್ಲಿಗೆ ಬಂದಿದ್ರು. ಯಾವಾಗ, ಎಲ್ಲಿ, ಹೇಗೆ? ನೈನಿ, ನೀನು ಒಂದೇ ಉಸಿರಲ್ಲಿ ಆ ರೀತಿ ಕೇಳ್ಬಿಟ್ರೆ ನಾನು ಏನ್ ಹೇಳ್ಬೇಕು ಅಂತ ಯೋಚನೆ ಮಾಡ್ಬೇಕಾಗ್ತಾ ಇದೆ ಈಗ. ದೊಡ್ಡತ್ತೆ ಮನೆಗ್ ಬಂದಿರೋರ್ ತರ ಕನಸ್ ಬಿದ್ದಿತ್ತು ಅಂತ ಹೇಳ್ದೆ ಅಲ್ವಾ? ಹೇಳದ್ನಾ? ಹೌದೌದು ಹೇಳ್ದೆ. ನನ್ ಕನ್ಸಲ್ಲಿ ಅಮ್ಮ ಕಾಣಿಸಿ ನನ್ ಬರ್ಡೇಗೆ ಇನ್ನೊಂದು ತಿಂಗಳು ಇಲ್ಲ ಅಂತ ಹೇಳಿದ್ರು. ಚಿಕ್ಕ ಮಕ್ಕಳಿಗೆ ಮಾತಾಡಕ್ ಬರಲ್ಲ ಅಲ್ವಾ? ಬರಲ್ಲ ಅಲ್ವಾ? ಅಕ್ಕ, ನೀವು ಯಜಮಾನ್ರು ನನಗೆ ಕನ್ಫ್ಯೂಸ್ ಮಾಡ್ತಿದ್ದೀರಾ. ಅಮ್ಮೋರ್ ಫೋಟೋನ ಗೋಡೆಗೆ ಹಾಕ್ಬರ್ತೀನಿ, ಆಮೇಲೆ ಮಾತಾಡೋಣ. ಹೋಗು ಹೋಗು. ಹಬ್ಬಾ, ಮ್ಯಾನೇಜ್ ಮಾಡೋದ್ ಕಷ್ಟ ಆಗ್ತಿದೆ ವಿಶಾಲ್. ಅದಕ್ಕೆ ನೀವು ಸ್ವಲ್ಪ ನೋಡ್ಕೊಂಡು ಮಾತಾಡೋದನ್ನ ಕಲೀರಿ. ಓಕೆ ಓಕೆ, I'll do it. ಬ್ರೋ, ಅದ್ಕೆ ಎಲ್ಲಿದ್ದೀರಾ? ಹಾಲಿಗೆ ಬನ್ನಿ. ಅದ್ಕೆ ನೀನ್ ಎಷ್ಟೇ ಕೂಗಾಡಿದ್ರು ಇನ್ಯಾರ ಕೈಲೂ ಏನೂ ಮಾಡಕ್ಕಾಗಲ್ಲ. ತಾಯಿ ವಿಶಾಲಾಕ್ಷಿ, ಅಲ್ಲೇನಾದ್ರೂ ಹೆಚ್ಚು ಕಡಿಮೆ ಆಗೋಕ್ ಮುಂಚೆನೆ ಅಲ್ಲಿ ನಾನು ಸೇರ್ಬೇಕು. ಬೇಗ ಹೋಗೋದಕ್ಕೆ ಶಕ್ತಿ ಕೊಡಮ್ಮ. ಅದ್ಕೆ ಬ್ರೋ, ಬೇಗ ಬನ್ನಿ. ಏನಾಯ್ತು ವಿಕ್ರಾಂತ್? ಏನಾಯ್ತು? ಯಾಕೆ ಕಿರ್ಚ್ಕೊಂಡ್ರಿ ವಿಕ್ರಾಂತ್ ಅವ್ರೆ? ಒಂದ್ಸಲಿ ನೋಡಿ ಅದ್ಕೆ.
ಏನಿದು? ಏನ್ ಮಾಡ್ತಿದ್ದೀರಾ? ಮ್ಯಾಜಿಕ್ ಅಂತೆ ವಿಶಾಲ್. ನೋಡಿ ಲೈನ್ ಮೇಲೆ ಹೇಗ್ ಲೈಟ್ ಬರ್ತಿದೆ. ಇದು ಮ್ಯಾಜಿಕ್ ಅಲ್ಲ, ಮೋಸ ಮೋಸ ಮೋಸ. ಮೋಸನಾ? ಏನ್ ಮೋಸ ಮಾಡಿದ್ವಿ? ಹುಣ್ಣಿಮೆ ಚಂದ್ರಾಕಾರದಲ್ಲಿ ನನ್ ತಂಗಿನ ನಿಲ್ಸಿ ಈ ತರ ಗೆರೆ ಎಳ್ದಿದ್ದಾರೆ ಅಂದ್ರೆ ನೀವೇನು ತಿಳ್ಕೋಬೇಕು ಅಂತಾನೆ ಹೀಗ್ ಮಾಡ್ತಾರೆ. ಸುಮನ ತನ್ನ ಹೊಟ್ಟೆಲ್ ಬೆಳಿತಿರೋ ಮಗುನ ನೋಡೋವರೆಗೂ ಯಾರು ಗೆರೆ ದಾಟಿ ಒಳಗ್ ಹೋಗಕ್ಕಾಗಲ್ಲ. ಮಾಮ್, ಏನದು? ಸ್ಟಾಪ್ ಇಟ್. ನಿಮ್ ಎಕ್ಸ್ಪೆರಿಮೆಂಟ್ಸ್ ಇಂದ ಮಕ್ಕಳಿಗೆ ತೊಂದರೆ ಕೊಡ್ತಿದ್ದೀರಲ್ಲ. ಅರೆ, ಅವರು ಚೆನ್ನಾಗೇ ಇದ್ದಾರೆ ಕಂದ. ನೋಡು ಎಷ್ಟು ಚೆನ್ನಾಗಿ ಆಟ ಆಡ್ತಿದ್ದಾರೆ ಅಂತ. ಏ ಸುಮನ, ನಿನ್ನ ಸರ್ಕಲಿಂದ ಮೊದಲು ಆಚೆ ಬಾ. ಅಖಂಡ ಸ್ವಾಮಿ, ಅಖಂಡ ಸ್ವಾಮಿ. ಅವರೇ ಹೇಳಿದ್ದು ಅಂತ ನಿಮ್ಗೆ ಗೊತ್ತು ಸ್ವಾಮಿಗಳೇ? ಮೂರ್ಖರು ಹಾಕೋ ಪಟ್ಟು ತುಂಬಾ ಗಟ್ಟಿಗಿರುತ್ತೆ ವಲ್ಲಭ. ಅಖಂಡ ಸ್ವಾಮಿನ ನೀವು ಭೇಟಿ ಮಾಡಿದ್ದೆ ತಪ್ಪು. ಭೇಟಿ ಮಾಡಿ ಇಂಥ ಪ್ರಯೋಗ ಮಾಡೋದು ಇನ್ನೂ ದೊಡ್ಡ ತಪ್ಪು. ತಪ್ಪು ಅಂತ ಗೊತ್ತಾದ್ಮೇಲೂ ಇನ್ನು ಯಾಕೆ ನೋಡ್ತಾ ನಿಂತಿದ್ದೀರಾ? ಇದನ್ನೆಲ್ಲ ಅಳ್ಸ ಹಾಕಿ. ಸಾಧ್ಯ ಇಲ್ಲ ದುರಂದರ. ಸುಮನ ವೃತ್ತದಿಂದ ಹೊರಗಡೆ ಬರೋ ತನಕ ಮಂತ್ರದ ಪ್ರಭಾವ ಸ್ವಲ್ಪನೂ ಕಡಿಮೆ ಆಗಲ್ಲ. ಸುಮನ, ನನ್ ಮಾತ್ ಕೇಳಿ ಅಲ್ಲಿಂದ ಹೊರಗ್ ಬಾರೆ. ನನ್ ಮಗು ನೋಡ್ಬೇಕು ಅನ್ಕೊಂಡೆ, ಆದ್ರೆ ನನ್ ರಕ್ತ ನೋಡ್ಬೇಕಾಗ್ ಬಂತು. ನಿನ್ ಬಾ ಮೊದ್ಲು. ಪರವಾಗಿಲ್ಲ ವಿಕ್ರಾಂತ, ಹೋಗಬಹುದು. ನೋಡಿದ್ರ ಮಾಮ್, ನಿಮ್ ಪ್ರಯೋಗಗಳಿಂದ ಎಷ್ಟು ಜನ ತೊಂದರೆ ಪಡ್ಬೇಕಾಯ್ತು ಅಂತ. ಹೀಗಾಗುತ್ತೆ ಅಂತ ಗೊತ್ತಿರ್ಲಿಲ್ಲ. ಇನ್ನೊಂದು ನಿಮಿಷ ಬಿಟ್ಟಿದ್ರೆ ಕೆಲಸ ಮುಗ್ದೋಗಿರೋದು.
ದುರಾಲೋಚನೆ ಇಟ್ಕೊಂಡು ಮಾಡೋ ಕೆಲಸ ಸಫಲ ಆಗೋಲ್ಲ ಅಂತ ಮತ್ತೊಂದ್ಸಲ ರುಜುವಾತಾಯಿತು. ಮ್ಯಾಜಿಕ್ ಅಂತ ಹೇಳಿ ಎಲ್ರಿಗೂ ಟೆನ್ಷನ್ ಕೊಟ್ಬಿಟ್ರಿ ನೀವು. ವಲ್ಲಭ್, ಇನ್ನೊಂದ್ಸಲ ಇಂಥ ಕೆಲಸಗಳನ್ನ ಮಾಡಬೇಡಿ. ಏ ವಲ್ಲಭ, ನಡಿ. ಸರಿಯಾದ ಸಮಯಕ್ಕೆ ಶಿವ ಬರ್ತಿದ್ದಿದ್ರೆ ಏನಾಗ್ತಿತ್ತೋ ಏನೋ. ಸದ್ಯ ಅಪಾಯದಿಂದ ಪಾರಾದ್ವಿ ನಾವು. ಎಲ್ಲ ಎಲ್ಲ ಆ ದೇವಿ ಮಹಿಮೆ. ಅದಾದ್ಮೇಲೆ ನೋಡ್ಬೋದಾ? ಎಲ್ರೂ ನೋಡ್ಬೋದಲ್ವಾ ಚಿಕ್ಕ ಯಜಮಾನ್ರೆ? ಹೇಗೆ ಅಂದ್ರೆ ಗರುಡ ಪಂಚಮಿ, ನಾಗ ಪಂಚಮಿ ಎರಡು ಒಂದೇ ದಿನ ಬಿದ್ದಿದೆ. ಅವತ್ತಿನ ದಿನನೇ ನಂಗೆ ಹೆರಿಗೆ ಆಗತ್ತೆ. ನಿನಗ್ ನೀನೇ ಅನ್ಕೊಂಡ್ಬಿಟ್ರೆ ಆಗೋಗುತ್ತೇನೆ. ದೊಡ್ಡ ಬೊಟ್ಟಮ್ಮ ಹೇಳಿದ್ರು ಅಂತ ಹೇಳಿಲ್ವಾ? ಓ, ನಮ್ಮ ಅಕ್ಕಂಗೆ ಹೇಳ್ದೆ ಅನ್ಸುತ್ತೆ. ಸುಮ್ಮನಾ ಸತ್ತೋಗಿರೋರ್ ಬಗ್ಗೆ ಮಾತಾಡಿ ಈ ತರ ಟೆನ್ಷನ್ ಮಾಡ್ಬಿಡ. ನಿನ್ ಡೆಲಿವರಿ ಅವತ್ತೇ ಆದ್ರೆ ಇನ್ನೂ ಒಳ್ಳೇದೆ. ನಿನ್ನ ಆಸೆ ಕೂಡ ಈಡೇರುತ್ತೆ. ಹಾ ಹೌದಕ್ಕ. ಆ ಶುಭ ಮುಹೂರ್ತಕ್ಕೋಸ್ಕರ ನಾನು ತುಂಬಾ ಕಾಯ್ತಾ ಇದೀನಿ ಗೊತ್ತಾ ಅಕ್ಕ. ನೀನ್ ಆ ದೃಶ್ಯ ನೋಡಿದ್ಮೇಲೆ ನಿಂಗೇನಾಗುತ್ತೋ ಏನೋ. ವಿಕ್ರಾಂತ್, ಇನ್ ಸ್ವಲ್ಪ ದಿನನೇ ಉಳ್ದಿರೋದು. ಅಟ್ಲೀಸ್ಟ್ ಅಲ್ಲಿವರೆಗಾದ್ರೂ ನೀವಿಬ್ರು ನೆಮ್ಮದಿಯಿಂದ ಇರಿ ಪ್ಲೀಸ್.